ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಈ ನನ್ನ ಮಗನಿಗೆ ಇಂಥ ಹೀರೋಯಿನ್ ಬೇಕಾ ಅನ್ನೋ ತರ ಇರ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ ಕತೆ ನಾನೇ ಮಾಡಿರೋದು. ಈಗ ಬಾಸ್ ಬಂದು ಕತೆ ಹೇಳಕ್ ಹೋದ್ರೆ ಬಿಡ್ರಿ ನಿಮ್ ಮೇಲೆ ನಂಬಿಕೆ ಇದೆ ಅಂತ ಒಂದ್ ಮಾತು ಹೇಳಿದಾಗ ಅವ್ರಿಗೆ ಎಷ್ಟು ನಂಬಿಕೆ ಇಟ್ಟವ್ರೆ ಅದಕ್ಕೆ ನಾನು ಅರ್ಥಗರ್ಭಿತವಾಗಿ ಒಂದ್ ಕತೆ ಮಾಡ್ಲೇಬೇಕು ಅಂತ ನಾನು ಸುಮಾರು ಡೈರೆಕ್ಟರ್ಗಳ ಹತ್ರ ಎಲ್ಲ ಹೋದೆ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ ಒಂದ್ ಆಸೆ ಇತ್ತು, ಅಲ್ಲಿ ಒಂದ್ ಫೋಟೋ ತಕೊಂಡು ಸೋಷಿಯಲ್ ಮೀಡಿಯಾ ಅಲ್ಲಿ ಒಂದು ಪ್ರಶಂಸೆ ಸಿಗುತ್ತಲ್ಲ ಅಂತ. ಅಲ್ಲ ಕಡೆಯ ಕ್ಷೀರ ಭಾಗ್ಯ ಕೊಟ್ಟಿದ್ದೀರಿ, ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಶಾದಿ ಭಾಗ್ಯ, ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ಕಲಾವಿದರಿಗೊಂದು ಏನಾದ್ರು ಭಾಗ್ಯ ಕೊಡ್ತೀರಾ ಅಂತ ಕೇಳಿದೆ. ಆ ವಾಯ್ಸ್ ಕೇಳಿ ತುಂಬಾ ಚೆನ್ನಾಗ್ ಬರ್ತದೆ ಅಂತ ತಪ್ಕೊಂಡ್ರು ಸರ್. ಊಟಕ್ಕೆ ಅಂತ ಕೂತಿದ್ದೀನಿ ಸರ್, ಅಲ್ಲಿ ತುತ್ತಿಂಗ್ ಹಿಂಗ್ ಇಡ್ತಾ ಇದ್ದೀನಿ ಸರ್. ಅವ್ನು ಬಂದು ಹಣ ಪೊಲೀಸ್ ಸತ್ತೋಗ್ಬಿಟ್ರಣ ಅಂತ. ಅಪ್ಪು ಬಾಸು ಅಲ್ಲಿ ಮಲಗಿದ್ದಾರೆ ಒಂದ್ ಸ್ವಲ್ಪ ದೂರದಲ್ಲಿ. ಸರ್ ಒಂದ್ ಜಿರಳೆ ಸತ್ತೋಗ್ಬಿಟ್ರೆ ಮನಸ್ಸು ನಾವೇನೋ ಒಂದು ಸೊಳ್ಳೆ ಸಾಯಿಸ್ಬಿಟ್ನಲ್ಲಪ್ಪ ಅನ್ಸುತ್ತೆ ಅಂತ. ಪುಣ್ಯಾತ್ಮ ಆ ಪರಿಸ್ಥಿತಿಯಲ್ಲಿ ಮಲಗಿದಾಗ ಸಂಕಟ ಇನ್ನೂ ಜಾಸ್ತಿ ಆಗ್ತಾ ಇತ್ತು. 20 ನಿಮಿಷ ಕುತ್ಕೊಂಡೆ, ಯಾಕೋ ದುಃಖ ಅದು ತಡೆಯಕ್ಕಾಗ್ಲಿಲ್ಲ. ಆ ದರ್ಶನ ನೀಟಾಗಿ ಮಾಡ್ಕೊಂಡು ಧನ್ಯ ನಾನು. ತಾವು ಹೇಳ್ತಾ ಇದ್ರಿ ಸಿನಿಮಾ ರಂಗದ ಒಡನಾಟಗಳು ಅಂದ್ರೆ ಈ ತರ ಆ ಅವಕಾಶ ವಿಮುಕ್ತರಾಗಿ ಬರ್ತಾ ಹೋದ್ರಿ. ಇನ್ನು ಜೇಡ್ರಳ್ಳಿ ಕೃಷ್ಣಪ್ಪ ಅವ್ರ ಬಗ್ಗೆನೂ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರಿ. ಸೊ ಜೇಡ್ರಳ್ಳಿ ಕೃಷ್ಣಪ್ಪ ಅವ್ರ ಬಗ್ಗೆ ಸರ್, ಆಮೇಲೆ ಮನೆಗೆ ಹೋದೆ ನಾನು. ಮನೆಗೆ ಹೋದ್ಮೇಲೆ ಅಲ್ಲಿ ಮಾತಾಡಿದೆ, ಸರ್ ಈ ತರ ಸ್ಟ್ರಗಲ್ ಪಡ್ತಾ ಇದ್ದೀನಿ, ಸ್ವಲ್ಪ ಸಿನಿಮಾಗಳ ಅವಕಾಶ ಯಾರು ಕೊಡ್ತಾ ಇಲ್ಲ ಸರ್, ಅದಕ್ಕೆ ನಿರ್ಧಾರ ಮಾಡಿದ್ದೀನಿ ಒಂದು ಹೀರೋ ಮಾಡ್ಬೇಡ ಮಾಡಿ ಕೃಷ್ಣ ಅವ್ರೆ ನಿಮ್ಗೆ ಒಳ್ಳೇದಲ್ಲಿ ಮಾಡಿ, ಅದೇನ್ ಬೇಕು ನಾನು ಸಪೋರ್ಟ್ ಮಾಡ್ತೀನಿ ಅಂತ ದೇವ್ರ ರೂಪದಲ್ಲಿ ಸಿಕ್ಕಂತ ಅವ್ರಿಗೆ ನಾನು ಏನ್ ಕೃತಜ್ಞತೆ ಸಲ್ಲಿಸ್ಬೇಕೋ ಗೊತ್ತಿಲ್ಲ ಸರ್. ಇದು ಸ್ಟೋರಿ ಬಿಡ್ರಿ, ಸ್ಟೋರಿ ಬಿಡ್ರಿ, ನಿಮ್ಮೇಲೆ ನಂಬಿಕೆ ಇದೆ ಬಿಡ್ರಿ, ನಂಬಿಕೆ ಇದೆ ಬಿಡ್ರಿ, ಒಂದ್ ಎಳೆ ಇಟ್ಕೊಂಡು ಏನ್ ಬೇಕೋ ಮಾಡ್ಬೋದು ಬಿಡ್ರಿ ಸ್ಟೋರಿ ಅಂತ ಒಂದ್ಸರಿ ಹೇಳಿದ್ರು. ಅದೇ ಸರ್, ನಾನೇನ್ ಮಾಡಿದೆ, ಒಂದಷ್ಟು ಸಬ್ಜೆಕ್ಟ್ಗಳು ಮೈಂಡಲ್ಲಿ ಇತ್ತು. ನಾನೊಂದು ಏನೋ ಸ್ವಲ್ಪ ಎಲ್ಲರೂ ಮಾಡೋದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿ ಮಾಡಬೇಕು ಅಂದ್ಬಿಟ್ಟು ಒಂದು ಕಂಟೆಂಟ್ ಮಾಡಿದೆ. ಅದು ಆಮೇಲೆ ತುಂಬಾ ಇದು ಈ ಉತ್ತರ ಕರ್ನಾಟಕದಲ್ಲಿ ದೇವದಾಸಿ ಪದ್ಧತಿ ಮಾಡ್ತಾರಲ್ಲ, ಆ ಕಾನ್ಸೆಪ್ಟ್ ಇಟ್ಬಿಟ್ಟಿದ್ದೆ. ನೆಕ್ಸ್ಟ್ ಲೆವೆಲ್ ಅದು ಏನದು ಅದ್ರ ಬಗ್ಗೆ ಅಂತ ಆಳವಾಗಿ ನಾವು ಸಿನಿಮಾ ಮಾಡ್ಬಿಟ್ರೆ ವಿರೋಧ ಬಗ್ಗೆ ಜಾಸ್ತಿ ನಡೀತಿದ್ದೆ ಅಂದ್ಬಿಟ್ಟು ಏನಾಗೋಯ್ತು, ಒಂಚೂರು ಆ ಸಬ್ಜೆಕ್ಟ್ ಕೈ ಬಿಟ್ಬಿಟ್ಟೆ. ಬೇಡ, ಅದು ಯಾಕೋ ತುಂಬಾ ದೊಡ್ಡದಿಗೆ ಕೈ, ಅಂದ್ರೆ ಅಲ್ಲಿ ಏನ್ ಅನ್ಯಾಯ ಆಗ್ತಿದ್ಯೋ, ಒಳ್ಳೇದಾಗ್ತಿದ್ಯೋ, ಕೆಟ್ಟದ್ದಾಗ್ತಿದ್ಯೋ, ಧರ್ಮಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆ ಸಬ್ಜೆಕ್ಟ್ ಬೇಡ ಕೈ ಇಡೋದಂತ ಬಿಟ್ಬಿಟ್ಟೆ. ಆಮೇಲೆ ಯಜಮಾನ್ರು ಸ್ವಲ್ಪ ಟೈಮ್ ಕೊಟ್ರು. ಬ್ಲ್ಯಾಕ್ ಜಾಗ್ವಾರ್ ಅಂತ ಒಂದು ಟೈಟ್ಲ್ ಇಟ್ಬಿಟ್ಟು, ಹಾ ಅಂದ್ರೆ ಏನಪ್ಪಾ ಬ್ಲ್ಯಾಕ್ ಜಾಗ್ವಾರ್ ಅಂದ್ರೆ ಒಂದು ಅನಿಮಲ್ ಅಂತ ಅನ್ಕೊಂತಾರೆ, ಇಲ್ಲ ಏನ್ ರೌಡಿಸಮ್ಮ ಅನ್ಕೊಂತಾರೆ, ಆಮೇಲೆ ಬೇರೆ ಏನೇನೋ ಅನ್ಕೊಂತಾರೆ. ಬಟ್ ಅದೆಲ್ಲ ಬಿಟ್ಟು ಕತೆ ಮಾಡಿದೀನಿ ಸರ್, ಕತೆ ನಾನೇ ಮಾಡಿರೋದು. ಈಗ ಬಾಸ್ ಬಂದು ಕತೆ ಹೇಳಕ್ ಹೋದ್ರೆ ಬಿಡ್ರಿ ನಿಮ್ ಮೇಲೆ ನಂಬಿಕೆ ಇದೆ ಅಂತ ಒಂದ್ ಮಾತು ಹೇಳಿದಾಗ ಅವ್ರಿಗೆ ಎಷ್ಟು ನಂಬಿಕೆ ಇಟ್ಟವ್ರೆ ಅದಕ್ಕೆ ನಾನು ಅರ್ಥಗರ್ಭಿತವಾಗಿ ಒಂದ್ ಕತೆ ಮಾಡ್ಲೇಬೇಕು ಅಂದ್ಬಿಟ್ಟು ನಾನು ಸುಮಾರು ಡೈರೆಕ್ಟರ್ಗಳ ಹತ್ರ ಎಲ್ಲ ಹೋದೆ. ನಂದು ಥಾಟ್ ಬೇರೆ ಇದೆ, ಸಿನಿಮಾದ ಅಭಿರುಚಿ ಇರೋದ್ರಿಂದ, ಕಥೆಗಳ ಅಭಿರುಚಿ, ನಮ್ದು ಕಷ್ಟಗಳು ಪಟ್ಟಿರೋದು, ಸಿನಿಮಾಗಳು ನೋಡ್ಕೊಂಡ್ಬಂದು ನಮ್ದು ಏನೋ ಡಿಫ್ರೆಂಟ್ ಆಗಿ ಕೊಡ್ಬೇಕು ಅನ್ನೋ ತರ ಒಂದ್ ಮೈಂಡ್ ಅಲ್ಲಿ ಇತ್ತು. ಆಮೇಲೆ ಇಂಡಸ್ಟ್ರಿನಲ್ಲಿ ಕೆಲವು ಹೋದ ಮಾಮೂಲಿ ಕಥೆಗಳೇ, ಹೀರೋ ಹೀರೋಯಿನ್, ಒಂದ್ ಕಾಮಿಡಿ, ಒಂದ್ ಫೈಟ್, ಈ ತರ ಅಂದ್ರೆ ಕುತ್ಕೊಂಡು 100 ಕತೆ ಬರೆದ್ಬಿಡ್ತೀವಿ ನಾವು. ನೀವು ಬರೆದ್ಬಿಡ್ತೀರಿ, ಎಲ್ಲರೂ ಬರೆದ್ಬಿಡ್ತೀರಿ. ಏನಾದ್ರು ಡಿಫ್ರೆಂಟ್ ಮಾಡ್ಬೇಕು ಕಾನ್ಸೆಪ್ಟ್ ಅಂತ ಹೇಳಿ ಸ್ವಲ್ಪ ನಾನು ಪುಸ್ತಕಗಳು ಅದು ಇದು ಎಲ್ಲ ಒಂದಷ್ಟು ಓದಕ್ ಸ್ಟಾರ್ಟ್ ಮಾಡಿದೆ. ಅಷ್ಟು ಪುಸ್ತಕ ಓದ್ರು ಕೂಡ ನನಗೆ ಕಾನ್ಸೆಪ್ಟ್ ಬಂದಿಲ್ಲ ಪುಸ್ತಕದಿಂದ. ಒಂದು ನ್ಯೂಸ್ ಪೇಪರ್ ಇಂದ ಕತೆ ಸ್ಟಾರ್ಟ್ ಆಗೋಯ್ತು. ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೀನಿ, ಚಿರತೆ ಊರಿಗೆ ಬಂದು ಹಾಳು ಮಾಡ್ಬಿಡ್ತು, ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರು. ಆಮೇಲೆ ನಾನು ಸ್ವಲ್ಪ ಈ ನ್ಯಾಷನಲ್ ಜಿಯೋಗ್ರಫಿ, ಡಿಸ್ಕವರಿ ಚಾನಲ್, ಈ ತರ ಆಳವಾಗಿ ಅಂದ್ರೆ ನ್ಯಾಚುರಲ್ ಆಗಿ ಡೆಪ್ತ್ ಆಗಿ ಆತರ ನೋಡೋದು ಜಾಸ್ತಿ ನಾನು. ಆಮೇಲೆ ರಾ ಟ್ರೈಬಲ್ಸ್ ಇರ್ತಾರಲ್ಲ, ಈಗ ಬರ್ತಾರಲ್ಲ ಬುಡಕಟ್ಟು ಜನಾಂಗ ಇರ್ತಾರಲ್ಲ, ಆ ಕಂಟೆಂಟು ಮತ್ತೆ ಒಂದು ಬ್ಲ್ಯಾಕ್ ಜಾಗ್ವಾರ್ ಅನಿಮಲ್ನ ಎರಡೂ ಇಟ್ಕೊಂಡು ಈ ಗ್ಯಾಪಲ್ಲಿ ಲವ್ ಸ್ಟೋರಿ, ಕಾಮಿಡಿ, ಸೆಂಟಿಮೆಂಟು, ಫೈಟು, ಆ 2 ಕಂಟೆಂಟ್ ಹೀರೋ. ಅದ್ರೆ ನಾನು ಫುಲ್ ಕತೆ ಹೇಳಲ್ಲ, ಕಂಟೆಂಟ್ ಬ್ಲ್ಯಾಕ್ ಜಾಗ್ವಾರ್ ಅನಿಮಲ್ಲು, ರಾ ಟ್ರೈಬಲ್ಸ್ ಇಟ್ಕೊಂಡು ಫುಲ್ಲು ಸ್ಟಾರ್ಟಿಂಗ್ ಇಂದ ಏನ್ ಎಂಡಿಂಗ್ ವರ್ಗು ಏನ್ ಮಾಡ್ಬೋದು. ಜನಗಳಿಗೆ ಅಟ್ಲೀಸ್ಟ್ ನಾವು ಬಿಸಿಲು ಚಪ್ಪಾಳೆ ಒಡೆಯವ್ರಿಗೆ ನಾವು ಆ ಕೆಲಸ ಮಾಡ್ಬೇಕು. ಜನ ಇವಾಗ ಇಷ್ಟ ಅಂತಾರೆ, ಚೆನ್ನಾಗಿದ್ಯಪ್ಪ ಅಂತಾರೆ. ನಾವು ಅಷ್ಟು ಮಾಡಿದ್ರೆ ಚೆನ್ನಾಗಿದ್ಯಪ್ಪ ಅಂತಾರೆ ಅಲ್ವಾ, ಚೆನ್ನಾಗಿ ಮಾಡಿದ್ರೆ ಸಖತ್ತಾಗಿ ಮಾಡಿದ್ದಾರೆ ಅಂತಾರೆ. ನಾವು ಹಂಗ್ ಮಾಡ್ಬೇಕು, ಕಂಟೆಂಟ್ ಹಂಗ್ ಮಾಡಿದಾಗ ಜನಗಳಿಗೆ ಅಟ್ಲೀಸ್ಟ್ ಚೆನ್ನಾಗಿ ಮಾಡೋರ್ರಿ ಅಂತ ಇಷ್ಟ ಅನ್ಬಿಟ್ರೆ ಸಾಕು ಅನ್ನೋ ಮಟ್ಟಕ್ಕೆ ಮಾಡಿದ್ದೀವಿ. ನಾನು ನಿಮ್ಮಂತ ಹಿರಿಯರು, ಗೊತ್ತಿರೋರು, ಬುದ್ಧಿವಂತಿಕರೆಲ್ಲ ಕೂರಿಸಿ ಈ ಕಂಟೆಂಟ್ ಮಾಡ್ಬೋದಾ ಬೇಡವಾ, ನಾನ್ ಮಾಡಿದ್ದೆ ಸರಿ, ನಾವಿಷ್ಟು ಹಂಗೆಲ್ಲ ಇಲ್ಲ. ಇದು ಸರಿನಾ ತಪ್ಪ, ಇದು ಮಾಡಬಾರ್ದ,
ಈ ಜನ ಅಕ್ಸೆಪ್ಟ್ ಮಾಡ್ತಾರ ಮಾಡಲ್ವಾ, ಈ ತರ ಒಂದ್ 20-30 ಜನ ಹತ್ರ ನಾನು ಕೇಳಿ ಡಿಫ್ರೆಂಟ್ ಆಗಿದೆ ಮಾಡ್ಬೋದು ಅಂತ ಏನ್ ಇದಿಲ್ಲ, ಮಾಡ್ಬೋದು, ಜನ ಚಪ್ಪಾಳೆ ಹೊಡಿತಾರೆ, ಕಂಟೆಂಟ್ ಚೆನ್ನಾಗಿದೆ, ಮೇಕಿಂಗ್ ಹಂಗೆ ಮಾಡ್ಬೇಕು ಅಂದ್ಬಿಟ್ಟು ಅವ್ರ ನಿರ್ಧಾರಗಳು ತಗೊಂಡಾದ್ಮೇಲೆ ಆ ಸಬ್ಜೆಕ್ಟ್ನೇ ಮಾಡ್ಬೇಕು ಅಂತ ಸ್ವಲ್ಪ ಡಿಸಿಷನ್ ತಗೊಂಡಿದ್ದೀನಿ. ಓಕೆ, ಅಂದ್ರೆ ಈಗ ಅಲ್ಲೇ ಮುಹೂರ್ತ ಇರುತ್ತೆ ಏನಾದ್ರು? ಇಲ್ಲ ಅದು ಮುಹೂರ್ತ ಮಾಡ್ಬೇಕು ಅಂತಾನು ಇದ್ರು ಯಜಮಾನ್ರು, ಕೆಂಪೇಗೌಡ ಜಯಂತಿ ಉತ್ಸವದಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಅಲ್ಲಿ ಆಗಿದ್ದೆ. ಆಮೇಲೆ ಅಲ್ಲಿ ಸ್ವಲ್ಪ ರಾಜಕಾರಣಿ ವ್ಯಕ್ತಿಗಳು, ಆಮೇಲೆ ಈ ಸ್ವಾಮೀಜಿಗಳೆಲ್ಲ ಬಂದಾಗ ಅದನ್ನ ಅಲ್ಲಿ ಮಾಡಂಗಿಲ್ಲ ಅನ್ನೋದು ಏನೋ ಒಂದು ರೂಲ್ಸ್ ಇತ್ತಂತೆ. ಅದು ಯಜಮಾನ್ರೆ ಅದು ಗುರುತಿಸಿ ನೋಡಿ, ನಮಗೂ ಗೊತ್ತಿಲ್ಲ, ಅದು ಯಜಮಾನ್ರು ಅಷ್ಟು ಆಳವಾಗಿ ಯೋಚನೆ ಮಾಡಿ ಸಿನಿಮಾಗೆ ಏನು ಕೆಟ್ಟದಾಗಬಾರ್ದು, ಏನೋ ಮಾಡ್ಬಿಡ್ತೀವಿ ಆಮೇಲೆ ಇದಾಗಬಾರ್ದು ಅಂತ ತಾಳ್ಮೆಯಿಂದ ನೋಡಿ ಅದು ಇಲ್ಲ ಅದೊಂದು ಫಿಕ್ಸ್ ಮಾಡ್ತೀವಿ. ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮುಗ್ದಿದೆ, ಡೈಲಾಗ್ ವರ್ಷನ್ ಆಗಿದೆ, ಆಯ್ತಾ. ಈಗ ಸ್ವಲ್ಪ ಮಳೆ, ನಮ್ದೆಲ್ಲ ಸ್ವಲ್ಪ ಫಾರೆಸ್ಟ್ ಶೂಟಿಂಗ್ ಆಗಿರೋದ್ರಿಂದ ಈ ಮಳೆಗಾಲ ಯಾವಾಗ ಬರುತ್ತೋ ಬಿಡುತ್ತೋ, ಆಮೇಲೆ ಒಂದೊಂದು ರೂಪಾಯಿನೂ ಪ್ರೊಡ್ಯೂಸರ್ಗೆ ಅಂದ್ರೆ ಅಷ್ಟು ನಂಬಿಕೆ ಇಟ್ಟು ಮಾಡ್ತಾವ್ರ ಅಂದಾಗ ಒಂದೊಂದು ರೂಪಾಯಿನೂ ಅಚ್ಚುಕಟ್ಟಾಗಿ ಉಳಿಸ್ಬೇಕು ಅನ್ನೋ ಉದ್ದೇಶದಿಂದ. ಈಗ ಮಳೆ ಬಂತು 2 ಲಕ್ಷ ಹೋಗ್ಬಿಡುತ್ತೆ, ಎಲ್ಲಾರು ಪೇಮೆಂಟ್ ಕೊಡಬೇಕು. ನಾನೇ ಸರ್ಗೆ ಸಮಾಧಾನ ಇಲ್ಲ ಸರ್, ಸ್ವಲ್ಪ ಎಲ್ಲ ನಿಲ್ಲಿ, ಒಂಚೂರು ಚಳಿಗಾಲ ಸ್ಟಾರ್ಟ್ ಆದಾಗ ನಮಗೆ ಚೆನ್ನಾಗಿ ಸಿಗುತ್ತೆ, ಮಾಡೋಣ ಅಂತ ಹೇಳಿದ್ದೀನಿ. ಈಗ ಆ ಸಿನಿಮಾಗೆ ಕೆಲಸ ಮಾಡ್ತೀವಿ, ಚೆನ್ನಾಗಿತ್ತು ಅಂದ್ರೆ ಜನ ಚಪ್ಪಾಳೆ ಹೊಡೆತಾರೆ, ಆಶೀರ್ವಾದ ಮಾಡ್ತಾರೆ. ಆ ಕೆಲಸಕ್ಕೆ ನಾವು ಸಿದ್ಧತೆ ಇದೀವಿ ಸರ್. ನಾಯಕ ನಟಿಯಾಗಿ ಸರ್ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದು 15 ಜನ ಕರ್ಸಿದೀವಿ. ಹೊಸಬ್ರುಗಳನ್ನ ಹಳುಬ್ರು ಯಾರು ಬರ್ತಾರೆ ಸರ್, ಫೋನಲ್ಲೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಅವ್ರ ಹೀರೋಯಿನ್ಗಳ ಹೆಸರು ಹೇಳಲ್ಲ ನಾನು. ಕಾಮಿಡಿ ಟೈಮ್ ಆಂಕರ್ ಈ ತರ ಇಂತ ಏನಾರ ಯಾರು ಸ್ವಲ್ಪ ನಮ್ಮ ಕಡೆ ಗೊತ್ತಿರೋರ್ ಕಡೆ ಹೇಳ್ಸಿದ್ರೆ ಹೊಸಬ್ರ ಜೊತೆ ನಾನು ಮಾಡಲ್ಲ, ಹೊಸಬ್ರ ಜೊತೆ ನಾನು ಮಾಡಲ್ಲ, ಎಲ್ಲ ದೊಡ್ಡ ದೊಡ್ಡವ್ರ ಜೊತೆನೆ ಮಾಡ್ಬೇಕು ಅನ್ನೋದು ಅವ್ರ ಇಚ್ಛೆ. ನಾವ್ ಬೈಯಕ್ಕೂ ಆಗಲ್ಲ, ನಾವು ಏನೋ ಅನ್ಕೊಳಕ್ಕಾಗಲ್ಲ. ಯಾಕೆ ಗೊತ್ತಾ, ಅವ್ರ ಮೈಂಡಲ್ಲಿ ಏನೋ ಒಂದು ಆಸೆ ಇರುತ್ತೆ, ಒಂದೇ ಸರಿ ಹೋಗ್ಬಿಡ್ಬೇಕು ಮೇಲೆ ಅಂತ. ಆ ಥರ ಆಸೆಗಳು ಇರ್ತದೆ. ನಾವು ಅದಕ್ಕೆಲ್ಲ ಮಾಡು ಅಂದ್ರೆ ಬಂದ್ರೆ ಮಾಡ್ಲಿ, ಅಂದ್ರೆ ಇಲ್ಲ. ಅವ್ರ ಆಸೆಗಳಿಗೆ ನಾವೇ ಬೈಕೊಳ್ಳೋದು. ಈಗ ಯಾರನ್ನಾದ್ರೂ ಇಂಥವ್ರನ್ನೇ ಅಂತ ಒಂದು 15 ಜನ ಕರ್ಸಿದ್ದೀನಿ ಸರ್, ಆಫೀಸ್ಗೂ ಕರ್ಸಿದ್ದೆ. ಯಾಕೋ ಆ ಕತೆಗೆ ಸೆಟ್ ಆಗಿಲ್ಲ. ನಾನೇನ್ ದೊಡ್ಡ ಮಿಂಚಿಂಗ್ ಅಲ್ಲ, ನಾನೇನ್ ದೊಡ್ಡ ಗ್ಲಾಮರ್ ಇಲ್ಲ. ಕತೆ ಏನ್ ಡಿಮ್ಯಾಂಡ್ ಮಾಡ್ತಾ ಇದ್ದೆ ಸರ್ಗೂ ಹೇಳ್ಬಿಟ್ಟಿದ್ದೀನಿ ನಾನು. ಸರ್ ಒಂದು 2-3 ಯಾರೋ ಬಂದಿದ್ರು ಚಾನ್ಸ್ಗೆ ಅಂತ. ನೋಡಿ ಕೃಷ್ಣ ಅವ್ರೆ, ನಿಮ್ಗೆ ಕತೆಗೆ ಇಷ್ಟ ಆದ್ರೆ ನೀವು ಆಯ್ಕೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಡ ಅಂತ ಅನ್ಬಿಡಿ. ಆ ಥರ ಸಪೋರ್ಟ್ ಇದ್ದಾರೆ ಸರ್, ಆ ಥರ ಸಪೋರ್ಟ್. ನಾನು ಹೇಳ್ತಾ ಇದ್ದೇನೆ ನೋಡ, ಅವ್ರನ್ನಾಕೋ ಇವ್ರನ್ನಾಕೋ ನಮ್ಮ ಕಡೆ, ಅವರು ಹಂಗಲ್ಲ ಸರ್. ನಿಮ್ಮ ಕತೆಗೆ ಏನಾದ್ರು ಇದು ಅನಿವಾರ್ಯ, ಇದು ಬೇಕು, ಸೆಟ್ ಆಗ್ತಾರೆ ಇಟ್ಕೊಳ್ಳಿ, ಮಾಡಿಸಿ, ಇಲ್ಲ ಬೇಡ ಅಂತ. ನನಗೇನು ಗೊತ್ತಾ ಸರ್, ಮೂಲಕನೂ ಕೂಡ ಒಂದ್ ಸ್ವಲ್ಪ ಇದಾದಂಗ ಆಗತ್ತೆ ಬಿಡಿ. ಹೇಳ್ತಾ ಇರೋದು ಸುಮಾರು ಜನ ಸರ್, ಏನ್ ಗೊತ್ತಾ, ಆ ಕತೆನಲ್ಲಿ ಜನ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ ಈ ನನ್ನ ಮಗನಿಗೆ ಇಂಥ ಹೀರೋಯಿನ್ ಬೇಕಾ ಅನ್ನೋ ತರ ಇರ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದೆ ಕತೆ. ಅವರು ಹೀರೋ ಒಂದು ಹಳ್ಳಿ ಆಗಿರ್ಬೇಕು, ಹೀರೋಯಿನ್ ಹಳ್ಳಿಲಿ ಇರ್ತಾನೆ, ಹಳ್ಳಿಲೇ ಹೀರೋಯಿನ್ ಇದ್ರೆ ನನ್ನ ಕಲರು ಇದ್ರೂ ಪರವಾಗಿಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜ್ ಇದ್ರೂ ಪರವಾಗಿಲ್ಲ, ನಡೀತದೆ. ಅವರು ಒಂದು ಹೊರಗೆ ಒಂದು ಶ್ರೀಮಂತ ಹುಡುಗಿ, ಹೀರೋ ಹಳ್ಳಿಲಿ ಇರ್ತಾನೆ, ಕಡು ಬಡವ. ಅವ್ರು ಏನ್ ಮಾಡ್ತಾರೆ, ಒಂದು ಸಿಟಿಯಿಂದ ಬರ್ತಾರೆ. ಆ ಸಿಟಿಯಿಂದ ಬರೋವಾಗ ನಾವು ಹಂಗೆ ತೋರ್ಸಕ್ಕಾಗಲ್ಲ. ಆ ಲವ್ ಸ್ಟೋರಿ ಗ್ಲಾಮರಸ್ ಆಗೇ ಇರಬೇಕು, ಆಕ್ಟಿಂಗು ಇರಬೇಕು ಸರ್. ಮುಖ ನೋಡಿದ್ರೆ ಒಂದು ಲಕ್ಷ್ಮಿ ಕಳೆ ಇದೆ, ಆ ಲುಕ್ ಹಂಗಿರ್ಬೇಕು. ನನ್ನನ್ನು ಸ್ಕ್ರೀನಲ್ಲಿ ನೋಡೋದು ಈ ನನ್ನ ಮಗನಿಗೆ ಈ ತರ ಹೀರೋಯಿನ್ನ ಅಂತ ಬೈಕೊಳ್ಳೋ ತರ ಇರಬೇಕು ಅಂತ ಹುಡುಕ್ತಾ ಇದ್ದೀನಿ. ಬಟ್ ಆ ಕತೆಗೆ ಇನ್ನು ಅಂದ್ರೆ ಎಲ್ಲ ಇದ್ದಾರೆ, ಇಲ್ಲ ಅಂತ ನಮ್ಮ ಕನ್ನಡದವರೇ ಇದ್ದಾರೆ, ಕರ್ನಾಟಕದಲ್ಲಿ ತುಂಬಾ ಜನ ಇದ್ದಾರೆ, ಇನ್ನು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಓಕೆ, ಈಗ ಹೀರೋಯಿನ್ ಹುಡುಕಾಟದಲ್ಲೂ ಕೂಡ ಇದ್ದೀರಿ ತಾವು. ಅಂದ್ರೆ ಆ ಕತೆಗೆ ಆಪ್ಟ್ ಆಗುವಂತ ಒಂದು ನಾಯಕ ನಟಿ ಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇನ್ನು ಯಾರನ್ನಾದ್ರೂ ಅಂದ್ರೆ ಸೆಲೆಬ್ರಿಟಿಗಳನ್ನ ಯಾರನ್ನಾದ್ರೂ ರೆಕಾಗ್ನೈಸ್ ಆರ್ಟಿಸ್ಟ್ ನ ಇಲ್ಲ ಮಾಡ್ತೀವಿ ಸರ್. ಇಲ್ಲ ಹೊಸಬ್ರು ಹಳಬ್ರು ಅಂತ ಏನಿಲ್ಲ, ಕಥೆನಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳಿದೆ. ಸಾಧು ಕೋಕಿಲ ಸರ್ ಒಂದು ಗಮನದಲ್ಲಿದ್ದಾರೆ, ಗಮನದಲ್ಲ ಇದ್ದಾರೆ. ಅವರು ಏನ್ ತಮಾಷೆನ, ಸುಮ್ಮನೆ ಅನ್ಬಿಟ್ರೆ ಸಾಕು, ಒಂದು ಮಜಾ ಇರುತ್ತೆ. ಜನಗಳನ್ನ ನಗಿಸುವಂತ ಸಾಮರ್ಥ್ಯ ಶಕ್ತಿ ಅವರಲ್ಲಿದೆ. ಆಮೇಲೆ ನಮ್ಮ ಟೆನ್ನಿಸ್ ಕೃಷ್ಣ ಸರ್ ಅವರು ಮೈಂಡಲ್ಲಿ ಇದ್ದಾರೆ, ಒಂದು ಮಾವನ್ ಪಾತ್ರ ಒಂದು ಇದೆ, ಮಾಡ್ಸೋಣ. ಆಮೇಲೆ ಕೆಲವರು ಈಗೆಲ್ಲ ಬರ್ತಾ ಇದ್ದಲ್ಲ ಸಿನಿಮಾಗಳು, ನೋಡೋಣ ಅಂತ. ಇನ್ನು ಕ್ಯಾರೆಕ್ಟರ್ಗಳು ಫಿಕ್ಸ್ ಆಗಿಲ್ಲ, ಕೆಲವ್ರದ್ದು ಇದೆ ಸರ್. ಇಲ್ಲಿ ಆರ್ಟಿಸ್ಟ್ಗಳಿಗಿಂತ ಹೆಚ್ಚಾಗಿ ಕತೆ ಹಂಗಿದೆ ಸರ್. ಆ ಕತೆ ಏನಂದ್ರೆ ಅದು ಏನೋ ಬೇರೆ ತರ, ಅದು ರಾ ಸಬ್ಜೆಕ್ಟ್, ಒಂದು ರಾವಾಗಿ ಹೋಗುತ್ತೆ ಅದು. ಅದೇ ಹೀರೋ ಆಗ್ಬಿಟ್ಟಿರುತ್ತೆ, ಅದೇ ಹೀರೋಯಿನ್ ಆಗಿರುತ್ತೆ, ಅದೇ ಕ್ಯಾರೆಕ್ಟರ್ ಇರುತ್ತೆ.
ಅಂದ್ರೆ ಕಾಮಿಡಿ ಟೈಮಲ್ಲಿ ಇಷ್ಟು ಉದಯ ಕಾಮಿಡಿಯಿಂದ ಇಷ್ಟು ವರ್ಷ ಕಾಮಿಡಿನೂ ಇರುತ್ತೆ. ನನ್ನ ಬಾಡಿ ಲ್ಯಾಂಗ್ವೇಜ್ ನಾನು ಏನ್ ಮಾಡ್ಬೇಕು ಕಂಟೆಂಟ್ ನಾನು ಮಾಡ್ಕೊಂಡಿದ್ದೀನಿ. ಈ ತರ ಎಲ್ಲ ಒಂದು ಓವರ್ ಆಲ್ ಪ್ಯಾಕೇಜ್ ಇರುತ್ತೆ. ಸುಮ್ನೆ ನಾವು ಸಿನಿಮಾ ಮಾಡ್ತಾ ಇದೀವಿ, ಸಿನಿಮಾ ನೋಡ್ರಿ ಅಂತ ಸುಮ್ನೆ ಡೌಟ್ ಆಗಿ ನೋಡಿ ಹಂಗಿದೆ ಹಿಂಗಿದೆ ಅಲ್ಲ. ಕತೆ ಸಿನಿಮಾ ನೋಡಿ ಚೆನ್ನಾಗಿದೆ, ಚಪ್ಪಾಳೆ ಹೊಡಿ ಅಷ್ಟೇ. ನೋಡಿ, ನೀವು ಹೇಳ್ತಾ ಇರೋದ್ನ ಕೇಳ್ತಾ ಇದ್ದಾಗ ಪ್ರಶಾಂತ್ ನೀಲ್ ಅವರು ಇಂಡಸ್ಟ್ರಿಗೆ ಬಂದಾಗ ಫಸ್ಟ್ ತಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಪ್ರಶಾಂತ್ ನೀಲ್ ಅವರು. ಗೊತ್ತು ಸರ್, ಅದ್ರ ಪರಿಚಯ ಇಲ್ಲ. ಅಲ್ಲ ಇಡೀ ವರ್ಲ್ಡ್ಗೆ ಪರಿಚಯ. ಕತೆ ಅವರ ಜೀವನ ಶೈಲಿ ನೋಡಿ, ಎಲ್ಲೋ ಕಲ್ತ್ಕೊಂಡ್ ಬಂದು ಆಮೇಲೆ ಇಲ್ಲಿಗೆ ಬಂದು ದುಡ್ಡಿಲ್ಲ, ಕಾಸಿಲ್ಲ, ಯಾರು ಅವಕಾಶ ಕೊಡದೇ ಇದ್ದಾಗ ಅವರೇ ಮಾಡ್ತೀನಿ ಗುರು ಅಂತ ಅಂದ್ಬಿಟ್ಟು ಶ್ರೀ ಮುರಳಿ ಅವರಿಗೆ ಒಂದು ಸಿನಿಮಾ ಮಾಡ್ಲೇಬೇಕು ಅಂತ ನಿಂತ್ಕೊಂಡು ಮಾಡಿದಂಥದ್ದು ಉಗ್ರಮ್ಮು. ಸೊ ಇವತ್ತಿಗೆ 1000 ಕೋಟಿ ಬೇಕಿದ್ರು ಆ ವ್ಯಕ್ತಿ ಮೇಲೆ ಸುರಿಯೋದಕ್ಕೆ ರೆಡಿ ಇದ್ದಾರೆ. 1000 ಕೋಟಿನ ನಮ್ಗೆ ಹೆಮ್ಮೆ ಇಲ್ಲ ಸರ್. ಸೊ ನಮ್ ಕನ್ನಡದ ಒಬ್ಬ ಕನ್ನಡ ನಿರ್ದೇಶಕರು ಸರ್, ಇಂಡಸ್ಟ್ರಿ ಹಿಂಗ್ ಬೇಕು ಸರ್. ಈ ತರ ಪ್ರಶಾಂತ್ ನೀಲ್ ಸರ್ ಅಂದ್ರೆ ಒಂದು ಇನ್ಸ್ಪಿರೇಷನ್. ನಾನು ಏನ್ ಹೇಳಿಕ್ ಬಂದೆ ಅಂದ್ರೆ ನೋಡಿ, ಹಂಗೆ ಅವ್ರು ಆಫರ್ಗಳು ಸಿಗ್ಲಿಲ್ಲ, ಅವ್ರು ಆಫರ್ಗಳನ್ನ ಕೊಟ್ಟಿಲ್ಲ. ಮತ್ತೆ ಯಾವ್ದು ಉಗ್ರಂ ಸಿನಿಮಾನು ಕೂಡ ಹೇಳ್ತಾರಲ್ಲ, ಪ್ರಶಾಂತ್ ನೀಲ್ ಅವ್ರು ಇವತ್ತಿಗೂ ಎದೆ ತೊಟ್ಕೊಂಡು ಹೇಳುವಂಥದ್ದು ದರ್ಶನ್ ರವರು ಆ ಒಂದು ಸಿನಿಮಾಗೆ ಏನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಎಲ್ಲ ಅವರೇ ಇದನ್ನ ಮಾಡಿಸೋದು, ಅವರ ಒಂದು ಬ್ಯಾನರ್ ಇಂದಲ್ಲ ಅಂತ. ಸೊ ಅದನ್ನ ಕೇಳ್ತಾ ಇದ್ದಾಗ ಒಂದ್ ಸ್ವಲ್ಪ ಇದು ಅನ್ಸುತ್ತೆ. ಸೊ ನೀವಿವತ್ತು ನೋಡಿ ನಮ್ಮ ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕೇಳಿ, ನಿಮ್ಮ ಸ್ಟ್ರಗಲ್ಗೆ ಅಥವಾ ಎಲ್ಲೂ ಆಫರ್ಗಳು ನಿಮಗೆ ಆಪ್ಟ್ ಆಗುವಂತ ಆಫರ್ಗಳು ಸಿಗದೆ ಇರೋ ಕಾರಣ ನೀವಿವತ್ತು ತಗೊಂಡಿರೋ ಡಿಸಿಷನ್ ಇದೆ ನೋಡಿ, ಖಂಡಿತವಾಗಿ ಕತೆ ಚೆನ್ನಾಗಿದ್ದು ಮತ್ತೆ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸುಪ್ರಂಸೋ ತಾವು ಕೇಳ್ತಾ ಇದ್ದೀರಿ, ನೋಡ್ತಾ ಆಗುತ್ತೆ ಸರ್. ಏನ್ ನೀವು ತಗೊಳೋದಕ್ಕೆ ಹೋದ್ರೆ, ನೀವು ಸಿನಿಮಾ ಒಳಗಡೆಗೆ ಪ್ರವೇಶ ಮಾಡಿದ್ರೆ ಥಿಯೇಟರ್ ಒಳಗಡೆಗೆ ನೀವು ಬರೋವರೆಗೂ ನಗ್ತಾನೆ ಬರ್ತೀರಿ ಸರ್. ಹೋಗ್ತಾ ನಗ್ತಾ ಹೋಗ್ತೀರಿ, ಬರ್ತಾನು ನಗ್ತಾನೆ ಬರ್ತೀರಿ, ಆ ಫೀಲ್ ಇದೆ. ಸೊ ಹಂಗೆ ನೀವು ಮಾಡುವಂತ ಕತೆ ಖಂಡಿತವಾಗಿ ಚೆನ್ನಾಗಿದ್ರೆ ನಮ್ಮ ಕರ್ನಾಟಕ ಜನತೆ ಇನ್ನೊಬ್ರು ಪ್ರಶಾಂತ್ ನೀಲ್ ಅವ್ರನ್ನ ನಿಮ್ಮ ರೂಪದಲ್ಲಾದ್ರೂ ಸರ್ ಅದಕ್ಕೆ ಹೋಲಿಸ್ಬೇಡಿ. ಅಲ್ಲ ಹೋಲಿಸ್ತಾ ಇರೋದು ಬೇರೆ. ನಿಮ್ಮ ಒಂದು ಬ್ಲೆಸ್ಸಿಂಗ್ ಅಲ್ಲ, ಬ್ಲೆಸ್ಸಿಂಗ್ ಅಲ್ಲ, ನಮ್ಮ ಜನರದು. ನನ್ ಬ್ಲೆಸ್ಸಿಂಗ್ ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಿಮ್ಗೆ ನಿಮ್ ಏಜಿಗೆ ಅಂತ ಕಂಪೇರ್ ಮಾಡ್ಕೊಂಡು ಬ್ಲೆಸ್ಸಿಂಗ್ ಮಾಡುವಷ್ಟು ದೊಡ್ಡವನಲ್ಲ ನಾನು. ಆದ್ರೆ ಸಾವಿರಾರು ಜನ ವೀಕ್ಷಕರು ನೋಡ್ತಾ ಇರ್ತಾರೆ. ಸೊ ಖಂಡಿತವಾಗಿ ಕತೆ ಆತರ ಇದ್ರೆ, ನೀವು ಮಾಡ್ಕೊಂಡಿರೋಂಥ ಕತೆ, ನೀವು ಮಾಡುವಂತ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡುವಂತ ರೀತಿ ರಿವಾಜುಗಳು, ಸಿನಿಮಾ ಔಟ್ಪುಟ್ಟು, ಮೇಕಿಂಗ್ ಚೆನ್ನಾಗಿತ್ತು ಅಂದ್ರೆ, ಇವತ್ತಿಗೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಜನನೂ ಕೂಡ ಆಫ್ಟರ್ ಲಾಕ್ಡೌನ್ ಇದೆಯಲ್ಲ ಸರ್, ಬೇಜಾನ್ ಲೆವೆಲಿಗೆ ಬುದ್ಧಿವಂತ, ಬೇಜಾನ್ ನೆಕ್ಸ್ಟ್ ಲೆವೆಲ್. ಏನ್ 2050 ಎಲ್ಲ 60-70 ಹೋಗ್ಬಿಟ್ಟಿದ್ದಾರೆ ಅಲ್ಲ. ಯಾಕಂದ್ರೆ ಬಿಡೋಗುರು ಇದೆಲ್ಲ ದೊಡ್ಡದಲ್ಲ ಅನ್ನೋ ಮಟ್ಟಕ್ಕೆ ಒಂದು ಕ್ಯಾಮ್ರಾ ವರ್ಕಿಂಗ್ ಇಂದ ಹಿಡಿದು ಎಲ್ಲಾನು ಕೂಡ ಸಿಂಕ್ ಮಾಡೋ ಲೆವೆಲಿಗೆ ಜನರು ಮೈಂಡ್ ಬೆಳೆದಿದೆ. ಈಗ ಸಿನಿಮಾ ಹೆಂಗಂದ್ರೆ, ನಾನೊಬ್ಬ ಆಡಿಯನ್ಸ್, ನಾನು ಆರ್ಟಿಸ್ಟ್ ಅನ್ನೋದೇ ಮರ್ತೋಗ್ಬಿಡ್ತೀನಿ ಸಿನಿಮಾ ನೋಡ್ಬೇಕಾದ್ರೆ. ನಾನು ಆಡಿಯನ್ಸ್. ಈಗ ನಾನು ಮಾಮೂಲಿ ಎಲ್ಲರೂ ಹೇಳ್ತಾರೆ 100-200 ರೂಪಾಯಿ ಕೊಟ್ಟು ನಾವು ಕುತ್ಕೊಂಡಾಗ ನಮ್ಗೆ ಏನ್ ಬೇಕು ಅನ್ನೋದು ನಾನು ಆಡಿಯನ್ಸ್ ಆಗಿ ಯೋಚನೆ ಮಾಡೋದು. ನಾನು ನಾವ್ ಇಷ್ಟ ಅಷ್ಟೇ ಅವೆಲ್ಲ ಇಲ್ಲ. ನಾನು ಆಡಿಯನ್ಸ್ ನಾನು ಸಿನಿಮಾ ನೋಡ್ಬೇಕಾದ್ರೆ ನನ್ಗೆ ಏನ್ ಬೇಕು ಅಂತ ಇಷ್ಟಪಡ್ತೀನಿ. ಈಗ ಲವ್ ಸ್ಟೋರಿ ಅಂದ್ರೆ ಲವ್ ಸ್ಟೋರಿ ಹೆಂಗ್ ತಗೊಂಡು ಹೋಗ್ತಾರೆ ಹಂಗೂ ಎಂಜಾಯ್ ಮಾಡ್ಬೋದು. ರೌಡಿಸಮ್, ಥ್ರಿಲ್ಲರ್, ಕ್ರೈಮು, ಹಾರರ್, ಈ ತರ ಒಂದು ಕಂಟೆಂಟ್. ಈ ಕಂಟೆಂಟ್ ನ ನಾವ್ ಹೆಂಗ್ ಎಂಜಾಯ್ ಮಾಡ್ಬೋದು, ಚೆನ್ನಾಗಿತ್ತು ಅಂದ್ರೆ ನಾವ್ ಎಂಜಾಯ್ ಮಾಡ್ತೀವಿ, ಇಲ್ಲ ಅಂದ್ರೆ ಏನಪ್ಪಾ ಅಂತೀವಲ್ಲ. ನಾನೊಬ್ಬ ಆಡಿಯನ್ಸ್ ಆಗಿ ನನ್ನ ಯೋಗ್ಯತೆ ತಕ್ಕಂತೆ ನಾನು ಹೆಂಗಿದ್ದೀನಿ, ನನ್ನ ಕ್ಯಾರೆಕ್ಟರ್ಗೆ ಏನ್ ಮಾಡ್ಕೊಬೇಕು ಅನ್ನೋದು ನಾನು ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಸೊ ನಾನ್ ಥಿಯೇಟರ್ ಕೂತ್ಕೊಂಡಾಗ ನನಗೆ ಖುಷಿ ಆಗ್ಬೇಕು ಆಡಿಯನ್ಸ್. ಆ ಆಡಿಯನ್ಸ್ ಆಗಿ ನಾನು ನನ್ನ ಕಥೆನ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹೌದಪ್ಪ ನಮ್ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ನಿಮ್ಮಂತ ತಿಳುವಳಿಕೆ ಇರುವಂತವ್ರು, ಇಂಡಸ್ಟ್ರಿಲಿ ಇರೋರ್ನೆಲ್ಲ ಕೂರ್ಸಿ ಕೇಳಿ ಚೆನ್ನಾಗಿ ಮಾಡಿದ್ಯಾ, ಒಳ್ಳೇದಾಗತ್ತೆ ಅಂತ ಹೇಳಿದ್ಮೇಲೆ ನಾನು ಮುಂದುವರೆದಿದ್ದೆ ಸರ್. ಅಲ್ಲ, ಖಂಡಿತವಾಗಿ ದೇವ್ರ ಏನ್ ಗೊತ್ತಾ, ಕಷ್ಟಪಡ್ತಾ ಇರುವಂತವ್ರಿಗೆ ಯಾವತ್ತಿಗೂ ಕೈ ಬಿಟ್ಟಿಲ್ಲ. ನಾವು ನೋಡಿರೋ ಪ್ರಕಾರ ಸ್ಟ್ರಗಲ್ಲು ಮತ್ತೆ ಆ ಒಂದು ಕ್ವಾಂಟಿಟಿ ಇತ್ತು ಅಂದ್ರೆ ಜನಗಳು ಕೈ ಬಿಡಲ್ಲ, ದೇವರು ಕೈ ಬಿಡಲ್ಲ. ಎಸ್, ನಿಮ್ ಸಿನಿಮಾ ಅಂತೂ ಖಂಡಿತವಾಗಿ ಸಕ್ಸಸ್ ಆದೇ ಆಗುತ್ತೆ. ಸೊ ಅದನ್ನ ನೋಡಿ ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಬಾಯಲ್ಲೂ ಅಷ್ಟು ಸುಲಭವಾಗಿ ಯಾರಿಗೂ ಸಿಕ್ಕದವ್ರಿಗೆಲ್ರಿಗೂ ಹೇಳುವಷ್ಟು ಮನಸ್ಥಿತಿಗೂ ಹೋಗಲ್ಲ, ಅಥವಾ ಬಂದಿದ್ದಾರೆ ನಾವು ಕರೆದಿರೋದಕ್ಕೆ ಅವೆಲ್ಲ ಇಲ್ಲ. ನಿಮ್ಮ ಹತ್ರ ಇಂಟರ್ವ್ಯೂ ತಗೊಂತಾ ಇರ್ತೀನ ಅಷ್ಟೇ ಇರುತ್ತೆ ನಮ್ಮ ಮನಸ್ಥಿತಿ. ಬಟ್ ಈಗ ಅದೇ ಹೇಳ್ಬೇಕು ಅನ್ನಿಸ್ತಾ ಇದೆ. ಖಂಡಿತವಾಗಿ ಒಳ್ಳೇದಾಗ್ಲಿ. ನೆಕ್ಸ್ಟ್ ಇದೆಲ್ಲ ಅಂದ್ರೆ ಸಿನಿಮಾದೊಂದು ಪ್ಯಾಕೇಜ್ ಆಗಿ ನಿಂತಿದೆ ಈಗ ನಿಮ್ಗೆ ರೆಡಿಯಾಗಿ. ಅದನ್ನ ಹೊರತುಪಡಿಸಿದ್ರೆ ಲೆಜೆಂಡ್ರಿ ಕಲಾವಿದರುಗಳಿಂದ ಹಿಡಿದು ನಮ್ಮ ಕನ್ನಡ ಸಿನಿಮಾ ರಂಗ ಅಂತಕ್ಕಂಥದ್ದು ಒಂದು ಜೇನ್ಗೂಡಿದ್ದ ಅಲ್ವರಾ.
ಸೊ ಆ ಜೇನ್ಗೂಡ್ನಲ್ಲಿ ದೊಡ್ಡ ದೊಡ್ಡ ಲೆಜೆಂಡ್ರಿ ಕಲಾವಿದರುಗಳು ಬಂದೋಗಿದ್ದಾರೆ, ಚಿಕ್ಕ ಪುಟ್ಟ ಕಲಾವಿದರುಗಳು ಬಂದೋಗಿದ್ದಾರೆ. ಸೊ ಎಲ್ಲರೂ ಬಂದೋಗಿರೋರು, ನಿಮ್ಗೆ ಒಡನಾಟಗಳು ಇಂಥವ್ರ ಜೊತೆ ಸಾರ್ ಹಿಂಗಿತ್ತು, ಇವ್ರ ಜೊತೆ ಈ ತರ ಕಳೆದಿರುವಂತ ಸಮಯಗಳಿದಾವೆ ಅನ್ನುವಂಥವನ್ನ ನೀವು ನೆನ್ಪು ಮಾಡ್ಕೋಬೇಕು ಅಂದ್ರೆ? ಸರ್ ಫಸ್ಟ್ ಏನಂದ್ರೆ ಸರ್ ನಿಮ್ಗೆ ಒಂದು ಸತ್ಯ ಹೇಳ್ತೀನಿ ಕೇಳಿ. ಮುಖಸ್ತುತಿಗ ಅಲ್ಲಿ ಡವ್ ಮಾಡ್ಕೊಂಡು ನನ್ಗೆ ದೇವ್ರನ್ನ ಗೊತ್ತಿಲ್ಲ. ನನ್ಗೆ ಇಷ್ಟು ವರ್ಷ ಆಗಿದೆ, ಏನೋ ಒಂದು ಗುರ್ಸ್ಕೊಂಡಿದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಬಿಟ್ರೆ ನಾನೊಬ್ಬ ಸೆಲೆಬ್ರಿಟಿ ಅಂತ ನನಗೆ ದೇವ್ರನ್ನ ಇವತ್ತು ಅನಿಸ್ತಾ ಇಲ್ಲ ಸರ್. ನನ್ನ ದೇವ್ರ ಮೇಲೆ ಅಣಗು ನನಗೆ ಅನಿಸ್ತಾನೆ ಇಲ್ಲ. ನಾನೊಬ್ಬ ಇವತ್ತೀಗ ಈಗ ನೋಡಿ ನಮ್ಮ ಟೆನ್ನಿಸ್ ಕೃಷ್ಣ ಸರ್ ಅವರು 500 ಪಿಕ್ಚರ್ ಮಾಡೋದು. ನಾವು ಚಿಕ್ಕ ವಯಸ್ಸಿಂದ ಮಾರಮ್ಮನ್ ಡಿಸ್ಕೋ ಡೈಲಾಗ್ ಪಿಕ್ಚರ್ಗಳನ್ನ ಎಂಜಾಯ್ ಮಾಡಿದ್ರು. ಮೊದಲನೇದಾಗಿ ಅವರೇ ನನಗೆ ಈ ಸ್ಟೇಜ್ ಇವೆಂಟ್ಗಳೆಲ್ಲ ಹೋಗ್ಬೇಕಾದ್ರೆ ಪರಿಚಯ ಆಗಿದ್ದು. ಆಮೇಲೆ ಮುದಿಯ ಕಾಮಿಡಿಲಿ ಅವ್ರು ಆಕ್ಟ್ ಮಾಡಿದ್ದಾರೆ, ಕಾಮಿಡಿ ಜಂಕ್ಷನ್ ಮತ್ತೆ ಹಲವಾರು ಕಾರ್ಯಕ್ರಮ, ಹಳ್ಳಿ ಹಬ್ಬ. ಏನಾಯ್ತು, ಒಂದು ಆತ್ಮೀಯತೆ ಚೆನ್ನಾಗಿ ಬೆಳೀತು. ಫಸ್ಟ್ ಟೆನ್ನಿಸ್ ಕೃಷ್ಣ ಸರ್ ಅವ್ರ ಜೊತೆ ಊಟ ಮಾಡ್ತೀನಿ, ಕುತ್ಕೊಂಡಿದ್ದೀನಿ, ಅವ್ರ ಜೊತೆ ಆಲ್ಟ್ ಆಗಿದ್ದೀನಿ. ಮತ್ತೆ ಹಳ್ಳೇದೆಲ್ಲ ನಾನು ಕೇಳ್ತೀನಿ, ಅಣ್ಣ ಈ ಶೂಟಿಂಗ್ ಅವಾಗ ಹೆಂಗ್ ನಡೀತಾ ಇತ್ತು, ಈ ಆರ್ಟಿಸ್ಟ್ ಜೊತೆ ಒಡನೆ ನಿಮ್ದು ಹೆಂಗಿತ್ತು, ರಾಜ್ಕುಮಾರ್ ಅವ್ರ ಜೊತೆ ನೀವು ಮಾಡಿದ್ದೀರಾ, ಜೀವನ ಚೈತ್ರ, ವಿಷ್ಣು ಸರ್ ಜೊತೆ, ಅಂಬರೀಶ್ ಸರ್ ಜೊತೆ ಎಲ್ಲರದು ಅವರೆಲ್ಲ ಹೆಂಗ್ ನಡೀತಾ ಇತ್ತು, ಅವೆಲ್ಲ ನಾವು ಕಿರಿಯರಾಗಿ ಹಿರಿಯರ ಹತ್ರ ನಾವು ತಿಳ್ಕೊಂಡು ಕಲಿಯೋದು ತುಂಬಾ ಇದೆಯಲ್ಲ, ಅವ್ರ ಜೊತೆ ಒಡನಾಟ ಚೆನ್ನಾಗಿತ್ತು. ಅದಾದ್ಮೇಲೆ ಜಗ್ಗೇಶ್ ಸರ್ ಅವ್ರ ಮನೆಗೆ ಒಂದು ಇಂಟರ್ವ್ಯೂಗೆ ಅಂತ ನಮ್ಮ ಗುರುಗಳು ಮಂಜು ಸರ್ ಕರ್ಕೊಂಡು ಹೋಗಿ, ನಮ್ಗೆ ಖುಷಿ. ಜಗ್ಗೇಶ್ ಸರ್ ಏನ್ ಅವ್ರೆಲ್ಲ ನೋಡಿ ಬೆಳೆದಿದ್ದೀವಿ, ಒಂದ್ ಫೋಟೋ ತಗೊಬೇಕು ಅನ್ನೋ ಖುಷಿ. ನನ್ ಮುಖ ನೋಡಿದ ತಕ್ಷಣ ಸರ್ ಅವರು, ಓ ಏನಯ್ಯ ನೀನು ಬಂದ್ಬಿಟ್ಟಿದ್ಯಾ ವಾರಯ್ಯ ಇಲ್ಲಿ ಅಂದ್ಬಿಟ್ಟು, ಚೆನ್ನಾಗ್ ಮಾಡ್ತೀಯ ಕಣಯ್ಯ, ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಅಪ್ರಿಶಿಯೇಟ್ ಮಾಡಿದ್ರು. ಅಯ್ಯೋ ಒಂದ್ ಫೋಟೋ ತಕೊಂಡು ಅವ್ರು ನೋಡ್ರೆ ಸಾಕು ಅನ್ನೋದಿತ್ತು. ತುಂಬಾ ಚೆನ್ನಾಗ್ ಮಾಡ್ದೆ ಕಣಯ್ಯ, ನಾನು ತುಂಬಾ ಇಷ್ಟಪಡ್ತೀನಿ ಪ್ರೋಗ್ರಾಮ್ನ, ತುಂಬಾ ಅದ್ಭುತವಾಗಿ ಮಾಡ್ತೀಯ ಅಂತ ಅಪ್ರಿಶಿಯೇಟ್ ಮಾಡಿದ್ರಲ್ಲ. ನಾ ಏನೋ ಅವ್ರ ಮಾತುಗಳು ಒಂದೊಂದು ಅವಾರ್ಡ್ ಸಿಕ್ದಂಗ ನನಗೆ. ಅದಾದ್ಮೇಲೆ ಶರಣ್ ಸರ್ ಬಗ್ಗೆ ಹೇಳಂಗೆ ಇಲ್ಲ. ಎಂತ ಲೆಜೆಂಡ್ರಿ ಅವರು, ಎಂತ ಆರ್ಟಿಸ್ಟ್, ಸಕಲ ಕಲಾವಲ್ಲಭ ಸರ್. ಅವ್ರಿಗೆ ಏನ್ ಪಾತ್ರ ಕೊಟ್ಟರು ನಿಭಾಯಿಸ್ತಾರೆ ಸರ್. ಆ ಎಕ್ಸ್ಪ್ರೆಷನ್ ಬಾಡಿ ಲ್ಯಾಂಗ್ವೇಜ್. ಅವ್ರ ಜೊತೆಲೂ ಕೂಡ ಒಂದು ಟೀ ಕಾಫಿ ಕುಡ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ, ಹಾಗಾಗಿ ಫೋನ್ ಮಾಡ್ಕೊಂಡು ಒಂದು ಅಣ್ಣನಾಗಿ ಬ್ಲೆಸ್ ಮಾಡ್ತಾರೆ. ಅವ್ರ ಏನೇ ಬಿಸಿ ಇದ್ರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ, ಏನ್ ಮಾಡ್ತಿದ್ಯಾ, ಹಿಂಗ್ ನಡೀತಾ ಇದೆ, ಹಿಂಗ್ ಸಿನಿಮಾ ನೋಡ್ತಾ ಇದ್ಯಾ, ಹಿಂಗ್ ಬರ್ತಾ, ಎಲ್ಲ ಒಂದು ಡಿಸ್ಕಸ್ ಮಾಡ್ತೀರಿ. ನನಗೆ ಏನ್ ಮಾರ್ಗದರ್ಶನ ನೀಡ್ತಾರೆ, ಒಳ್ಳೇದಲ್ಲಿ ಮಾಡು, ಚೆನ್ನಾಗಿರೋ, ಈ ತರ ಬಾ, ಹಿಂಗ್ ಮಾಡು ಅಂತೆಲ್ಲ ಅಪ್ಡೇಟ್ ಮಾಡ್ತಾರೆ. ಸೊ ಶರಣ್ ಸಾರು ನನಗೆ ಒನ್ ಆಫ್ ದಿ ವೆಲ್ ವಿಶರ್. ಆಮೇಲೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್, ಅವ್ರು ನಮ್ಮನ್ನೆಲ್ಲ ಅವ್ರು ಮರ್ತೋಗಿರ್ತಾರೆ ಅನ್ಸುತ್ತೆ. ಅಲ್ಲ ಮರ್ತೋಗಿರಲ್ಲ, ಆ ಸೀನ್ ಮರ್ತೋಗಿರ್ತಾರೆ ಅಂತ. ದೊಡ್ಡ ಆಲದ ಮರ ಅವರು. ಇದು ಬೃಂದಾವನ ಪಿಕ್ಚರ್ ನಡೀತಾ ಇತ್ತು ಶೂಟಿಂಗ್. ಆ ಶೂಟಿಂಗ್ ಹೋದೆ ಸರ್. ನಮಸ್ಕಾರ, ಉದಯಕೊಂಡ್ಬಿಟ್ಟೆ ಹಂಗೆ ಸರ್. ನೋಡಿದೀನಿ ಚೆನ್ನಾಗ್ ಮಾಡ್ತೀಯಮ್ಮ, ಚೆನ್ನಾಗ್ ಮಾಡ್ತೀಯ ಅಂದ್ಬಿಟ್ಟು ಅವ್ರ ತಮ್ಮ ಅವರೆಲ್ಲ ಇದ್ರು, ದಿನಕರ್ ಸರ್ ಅವ್ರು, ಯಾರನ್ನ ಕರೆದ್ಬಿಟ್ಟು ಅಲ್ಲಿ ಅವ್ರು ಕೆಲಸ ಮಾಡೋರು. ಜ್ಯೂಸ್ ತಗೊಂತೀರಾ ಸರ್? ಸಾರ್ ಅಂತಾರ ನನ್ನ. ನಿಜವಳನು ನನ್ ಏನು ಹೇಳಲಿ ನಾನು, ಅವರೆಲ್ಲ ದೊಡ್ಡ ಲೆಜೆಂಡ್ರಿಗಳು. ಕಾಫಿನ ಜ್ಯೂಸೇ ಸರ್ ಅವ್ರು ಕೂಡ ಅಂತ ಹೇಳಿದ್ರು. ಆಮೇಲೆ ನಾನು ಕಾಫಿ ತಗೊಂಡು ಕುಡ್ದೆ. ಮತ್ತೆ ಅವ್ರ ಆಕ್ಟಿಂಗ್ ಎಲ್ಲ ಒಂಚೂರು ನೋಡ್ಕೊಂಡು ಅವರು ಉಯ್ಯಾಲೆ ಮೇಲೆ ಕುತ್ಕೊಂಡು ಪೇಪರ್ ಓದ್ತಾ ಇದ್ರು. ಸೊ ಫ್ರೀ ಟೈಮ್ ಇತ್ತು. ನಾನು ಶೂಟಿಂಗ್ ಎಲ್ಲ ನೋಡಿದೆ. ನೋಡಾದ್ಮೇಲೆ ಸರ್ ಬರ್ತೀನಿ ಸರ್ ಅಂದೆ. ಬೇರೆಯವ್ರಾದ್ರೆ ಏನ್ ಮಾಡ್ತಾರೆ ಸರ್? ಓಕೆ ಆಯ್ತು, ಓಕೆ ಸಿಗೋಣ. ಆಯ್ತಪ್ಪ. ದರ್ಶನ್ ಸರ್ ಏನ್ ಮಾಡಿದ್ರು ಅಂದ್ರೆ, ಪೇಪರ್ನ ಅಲ್ಲಿ ಇಟ್ಬಿಟ್ರು ಕೆಳಗಡೆ. ಎದ್ನಿಟ್ಬಿಟ್ಟು ನಮಸ್ಕಾರ ಸರ್, ಹೋಗಿ ಬನ್ನಿ, ಒಳ್ಳೇದಾಗ್ಲಿ ಅಂದ್ರು. ಸರ್ ನಮ್ ನಿಜವೂ ನನ್ಗೆ ಏನ್ ಹೇಳ್ಬೇಕಂತಾನೆ ಅರ್ಥ ಆಗಲ್ಲ ಸರ್. ಏನ್ ತಮಾಷೆ ವಿಷಯ. ಅಂತ ಆಲ್ದ ಮರ, ಅಂತ ದೊಡ್ಡ ಸೆಲೆಬ್ರಿಟಿ, ದೊಡ್ಡ ಸ್ಟಾರು, ನಾವು ಎಲ್ಲೋ ಒಂದ್ ಸಣ್ಣದಾಗ ಒಂದು ಗುರ್ಸ್ಕೊಂಡಿದೀವಿ, ಒಂದು ಕಲಾವಿದರಾಗಿ. ನಮ್ಮನ್ನ ಎದ್ ನಿಂತ್ಬಿಟ್ಟು ನಮಸ್ಕಾರ ಸರ್, ಒಳ್ಳೇದಾಗ್ಲಿ ಅಂತಂದ್ರೆ ಅವ್ರು ಎಷ್ಟು ಮರ್ಯಾದೆ ಕೊಡ್ತಾರೆ ಎಲ್ಲಾರ್ಗು ಅನ್ನೋದು ಅಲ್ಲಿ ಕಾಣಿಸುತ್ತೆ. ಅದನ್ನ ಬಿಟ್ರೆ ಆಮೇಲೆ ಪುನೀತ್ ಸರ್, ಅಯ್ಯೋ ಪುನೀತ್ ಸರ್ದು ಹೇಳ್ಬೇಕಂದ್ರೆ ಸರ್, ನಿಜವಾಗ್ಲೂ ಅವ್ರ ಬರ್ಡೇಗೆ ಮನೆ ಹತ್ರ 1000 ಜನ ಇದಾರೆ ಬಿಡಿ. ಕಾಮಿಡಿ ಏನ್ ಗೊತ್ತಾ, ಅಲ್ಲಿ 1000 ಜನ ಬಂದಿದ್ದಾರೆ. ನಾನು ಅವ್ರ ಸಾಹೇಬ್ರನ್ನ ಒಂದು ಕೇಕ್ ತಗೊಂಡೋಗಿದ್ದೆ. ವಾಚ್ಮೆನ್ ಅವರ ಬಾಸ್ ಇನ್ನೂ ಆಚೆ ಬಂದಿರಲಿಲ್ಲ, ನನ್ನ ಒಳಗಡೆ ಬಿಟ್ಟಿಲ್ಲ. ಮಾಮೂಲಿ ಸಾರ್ವಜನಿಕ ತರ ಹಂಗೆ ಅನ್ಕೊಂಡು ಅಲ್ಲಿ ಜನಗಳು ಕಾಮೆಂಟ್ ಆಂಕರ್ ಹಂಗೆ ಯಾರು ಹಿಂದಿಯವ್ರು ಯಾರು ಇದ್ರು ಅವಾಗ. ಸಾರಿ ಭಯ್ಯ, ಮಾಲೂಮ್ ಸಾರಿ ಭಯ್ಯ, ಒಳಗಡೆ ಕಳ್ಸಿದ್ರು. ಅವ್ರನ್ನ ತಪ್ಕೊಂಡು ಕೇಕ್ ಕಟ್ ಮಾಡುವಾಗ ಉದಯ ಕಾಮಿಡಿ ಇರಲ್ವಾ, ಅವರು ನಕ್ಕಿದ್ರೆ ರಾಜ್ಕುಮಾರ್ ತರ ಕಾಣ್ತಾರೆ, ಮಾತಾಡಿದ್ರೆ ಒಳ್ಳೆ ಮಗು ತರ ಮಾತಾಡ್ತಾರೆ. ಕೇಕ್ ಕಟ್ ಮಾಡಾದ್ಮೇಲೆ ನಾನು ತಪ್ಕೊಂಡು ಫೋಟೋ ಎಲ್ಲ ತಪ್ಕೊಂಡು ಉದಯ ಕಾಮಿಡಿ ಇರಲ್ವಾ,
ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಅಣ್ಣ ನಿಮಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕಣ್ಣ, ಒಳ್ಳೇದಾಗ್ಲಿ ಅಂತೆಲ್ಲ ಕೇಕ್ ಎಲ್ಲ ತಿನ್ನಿಸಿ ಅದೊಂದು ಇನ್ಸಿಡೆಂಟ್ ನಡೀತು ಸರ್. ನಮ್ಮ ವರ್ಲ್ಡಲ್ಲೇ 7ನೇ ಸ್ಥಾನ ಬಂದಿರೋದು ಬೆಸ್ಟ್ ಡೈರೆಕ್ಟರ್ ಅಂತ. ನಾವು ಉಪೇಂದ್ರ ಅವ್ರ ಬಗ್ಗೆ ಹೇಳ್ತೀನಿ ಕೇಳಿ ಸರ್. ಸರ್ ಇದು ರಕ್ತ ಕಣ್ಣೀರು ಸಿನಿಮಾ ಬಂತು, ರಕ್ತ ಕಣ್ಣೀರು ಅಲ್ವಾ? ಅವಾಗ ಏನಾಯ್ತು, ಅವಾಗೆಲ್ಲ ನಾವೆಲ್ಲ ಕಾಲೇಜಲ್ಲಿ ಇದ್ವಿ. ಏನ್ ಮುದ್ದಾಗಿ ಏನ್ ಸಖತ್ತಾಗಿ ಸರ್ ಅವ್ರು ಎಷ್ಟು ಸಾಫ್ಟ್ ಆಗಿದ್ದಾರೆ. ಜನ ಇದ್ರು ಸರ್, ನುಗ್ಬಿಟ್ಟು ಹೋಗ್ಬಿಟ್ಟೆ ನಾನು, ತಪ್ಕೊಂಡ್ಬಿಟ್ಟೆ. ತಪ್ಕೊಂಡ್ಮೇಲೆ ನನ್ ಮುಖ ಹಿಂಗ್ ನೋಡಿದ್ರು, ಉಪಿ ನಡು ಈ ಹುಡುಗಿರ್ ನಂಬೇಡ, ಈ ಲವ್ ಅನ್ನೋದು ಪುಸ್ತಕ ಬದ್ನೆಕಾಯಿ ಅಂತ ಒಂದು ಡೈಲಾಗ್ ಹೊಡೆದೆ. ಅವ್ರ ಕೆನ್ನೆಗೆ ಹೌದಾ ಚೆನ್ನಾಗಿ ಮಾತಾಡ್ತೀಯ ತಪ್ಕೊಂಡ್ರು. ಆಮೇಲೆ ನಮ್ಮ ಉದಯ ಕಾಮಿಡಿಗೆಲ್ಲ ಜಾಯ್ನ್ ಆದ್ಮೇಲೆ ನಮ್ಮ ಉದಯ ಟಿವಿಯಿಂದ ನನಗೊಂದು ಅವಕಾಶ ಸಿಕ್ತು. ಬ್ರಹ್ಮ ಅಂತ ಒಂದು ಪಿಕ್ಚರ್ ನಡೀತಿತ್ತು, ಬ್ರಹ್ಮ ಅಂತ. ಬ್ರಹ್ಮನೇ ಬೆಸ್ಟ್ ಬಿಟ್ಟಿದ್ದಾನೆ ಇಬ್ರು. ಬ್ರಹ್ಮ ಅನ್ನೋ ಸಿನಿಮಾ ನಡೀತಿತ್ತು ಇಲ್ಲಿ ತಾವರೆಕೆರೆ ಹತ್ರ ಶೂಟಿಂಗ್ ಮನೆಯಲ್ಲಿ. ನೋಡಪ್ಪ ನೀನು ಬ್ರಹ್ಮ ಗೆಟಪ್ ಹಾಕೋಬೇಕು, ಸ್ವಲ್ಪ ಗೆಟಪ್ ವೈಸ್ ಎಲ್ಲ ಮಾಡ್ತೀನಲ್ಲ, ಬ್ರಹ್ಮ ಗೆಟಪ್ ಹಾಕೊಂಡು ಆ ಸಿನಿಮಾ ಹೆಸರು ಹಂಗೆ ಇದೆ, ಉಪೇಂದ್ರ ಅವ್ರನ್ನ ಇಂಟರ್ವ್ಯೂ ಮಾಡೋದು ನಿನ್ ಕೊಡ್ತಾ ಇದ್ರಿ ಅಂದ್ರು ನಿಮ್ ಚಾನಲ್ ಕಡೆಯಿಂದ. ನಮ್ಮ ಉದಯ ಟಿವಿ ಕಡೆಯಿಂದ. ಅಯ್ಯೋ ರಾಮ, ಇದೇನಪ್ಪ ಇದು, ಉಪೇಂದ್ರ ಸರ್ನ ನಾನು ಇಂಟರ್ವ್ಯೂ ಮಾಡೋದ? ಏಯ್ ಅಣ್ಣ ನಿಜನ ಸುಳ್ಳ ಕರೆಕ್ಟ್ ಆಗಿ ಇಲ್ಲ ಕಣೋ, ನಿನ್ನ ಸೆಲೆಕ್ಟ್ ಮಾಡಿದೀವಿ ಅಂದ್ರು. ಉಪೇಂದ್ರ ಸರ್ನ ನಾನು ಇಂಟರ್ವ್ಯೂ ಮಾಡೋದ? ಓ ಬಾ ನನ್ನ ಅದೃಷ್ಟ ಅಪ್ಪ ಅಂತ ಹೇಳಿ 2 ವೀಲರ್ ಅಲ್ಲಿ ಫುಲ್ಲು ಅದು ಬಾಡಿಗೆ ಒಂದು 600 ರೂಪಾಯಿನ ಕೊಟ್ಟಿದ್ದೆ ಅವಾಗ್ಲೇನೆ. ಬ್ರಹ್ಮ ಪಿಕ್ಚರ್ ರೈಟ್ ಗಾಡಿಲಿ ಮುಂದೆ ಇಟ್ಕೊಂಡು ತಾವರೆಕೆರೆವರೆಗೂ ಹೋದೆ ಹೆಬ್ಬಾಳದಿಂದ. ಬೆಳಗ್ಗೆನೆ ಹೋಗ್ಬಿಟ್ಟೆ ನಾನು, ಒಂದು 8-8:30 ಮೇಕಪ್ ಎಲ್ಲ ಹಾಕ್ಸ್ಕೊಂಡು ರೆಡಿ ಆಗಿದ್ದೆ. ಬ್ರಹ್ಮ ಗೆಟಪ್ ಅಲ್ಲೇ ಕೂತಿದ್ದೀನಿ, ಫುಲ್ ಏನ್ ತಲೆನೋವು ಅದೆಲ್ಲ. ಆಮೇಲೆ ಅದೊಂದು ಹಿಂಸೆ, ಆ ಹಿಂಸೆ ಆದ್ರೂ ನಾನು ಉಪೇಂದ್ರ ಅವ್ರು ಯಾವಾಗ ಬರ್ತಾರೆ ಸಾರು, ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕು ಅಂತ ತುಂಬಾ ಜೋಶಲ್ಲಿದ್ದೆ. ಆಮೇಲೆ ಬಂದ್ರು ಸಾರು, ಒಂದು ಆಕ್ಟ್ ಮಾಡಿದ್ರು, ಒಂದೇನೋ ಸೀನ್ ಆಕ್ಟ್ ಮಾಡಿದ್ರು. ಅವ್ರಿಗೇನೋ ಪ್ರಾಬ್ಲಮ್ ಏನೋ ಆಗಿರ್ಬೇಕು ಸರ್, ಏನು ಪರ್ಸನಲ್ ಏನೋ ಪ್ರಾಬ್ಲಮ್ಮು ಅಥವಾ ಏನೋ ಗೊತ್ತಿಲ್ಲ. ಅರ್ಜೆಂಟಾಗಿ ಏನೋ ಫೋನ್ ಬಂತು ಡೈರೆಕ್ಟ್ರಿಗೆಲ್ಲ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ಇಲ್ಲ ಹೋಗ್ತೀನಿ ನನಗೆ ನಾಳೆ ಬರ್ತೀನಿ ಬಂದು ಒಂದು ಶಾರ್ಟ್ ತಗ್ಬಿಟ್ಟು ಹಂಗೆ ಫುಲ್ ಸೀರಿಯಸ್ ಆಗಿ ಏನೋ ಟೆನ್ಷನಲ್ಲಿ ಇದ್ರು ಅವರು. ಆಮೇಲೆ ನಮ್ಮ ಉದಯ ಟಿವಿ ಅವ್ರ ಡೈರೆಕ್ಟರ್ ಎಲ್ಲ ಹೋಗಿ ಸರ್ ಈ ಥರ ಹಂಗೆ ಉದಯ ಟಿವಿಯಿಂದ ಅದೇ ಬಂದಿದ್ದಾರೆ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಮ್ಮ ಸ್ವಲ್ಪ ಏನೋ ಇದು ನಾನು ನೆಕ್ಸ್ಟ್ ಟೈಮ್ ನೋಡ್ತೀನಮ್ಮ. ಅವ್ರು ಮಾತಾಡೋಕ್ಕೂ ಇಲ್ಲ, ಅಷ್ಟು ಟೆನ್ಷನ್ ಇದ್ರು, ಏನಂತ ನಮ್ಗೆ ರೀಸನ್ ಗೊತ್ತಿಲ್ಲ. ಅಯ್ಯೋ ಆಮೇಲೆ ತೆಗೆದ್ಬಿಡೋ ಮೇಕಪ್ ಎಲ್ಲ ತೆಗೆದ್ಬಿಡೋರೆ, ಸಾರ್ ಏನೋ ಅರ್ಜೆಂಟ್ ಹೋಗ್ತಾರಂತೆ. ಅಣ್ಣ ಏನಣ್ಣ ಅಣ್ಣ ಉಪೇಂದ್ರ ಅವರು ಏನ್ ನನ್ನ ಕೈಲಿ ಏನಿದೆಯೋ ನೋಡವ್ರು, ಅವ್ರು ಶೂಟಿಂಗು ಮಾಡ್ತಾ ಇಲ್ಲ, ಹೋಗ್ತಾವ್ರೆ, ಏನ್ ಮಾಡೋದು ಅಣ್ಣ, ಈ ಆಸೆ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಅಣ್ಣ. ನೀನ್ ಆಸೆ ಇಟ್ಕೊಂಡಿದ್ಯಪ್ಪ, ಇಲ್ಲಿ ನೋಡೋ ಸಾಹೇಬ್ರು ಹೋಗ್ತಾವ್ರೆ ಅಂದ್ಬಿಟ್ರು. ನಾನು ಆಸೆನಿಲ್ಲ ಇಟ್ಕೊಂಡಿದ್ನಲ್ಲ ಸರ್, ಆ ಗೆಟಪ್ ಅಲ್ಲಿ ಇದ್ನಲ್ಲ ಉಪೇಂದ್ರ ಸರ್ ಹತ್ರ ಹೋದೆ ನಾನು. ಈ ಕಡೆ ಡೈರೆಕ್ಟರ್ಗೂ ಹೇಳ್ಬಿಟ್ಟವ್ರು, ಯಾರಿಗೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಹೋಗ್ಲೇಬೇಕು ಅಂತ ಪರಿಸ್ಥಿತಿ ಇದೆ ಅವ್ರಿಗೆ. ನಾನು ಒಂದು ಡೈಲಾಗ್ ಹೊಡೆದೆ ಸರ್, ಉಪೇಂದ್ರ ಸರ್ಗೂ ಒಂದು ಡೈಲಾಗ್ ಹೊಡೆದೆ. 1 hour ನನಗೆ ಇಂಟರ್ವ್ಯೂ ಟೈಮ್ ಕೊಟ್ರು. ಏನಂತ ಹೇಳಿದ್ರು? ಏನಿರ್ಬೋದು ಹೇಳಿ ನೋಡ, ಅವ್ರ ಸಿನಿಮಾ ಸುಮ್ಮನೆ ಒಂದ್ 2 ಲೈನ್ ಹೇಳಿ ನೋಡೋಣ. ಅಲ್ಲ ಅವ್ರ ಸಿನಿಮಾದ ಏನಾದ್ರು ಡೈಲಾಗ್ ಹೇಳಿದ್ರ? ಸಿನಿಮಾ ಅವ್ರೇ ಪಿಕ್ಚರೇ ಮಾಡ್ತಾವ್ರ, ಪಿಕ್ಚರ್ ಬಿಟ್ಟು ಹೋಗ್ತಾವ್ರೆ, ಸಿನಿಮಾ ಡೈಲಾಗ್ ಹೇಳ್ರೆ ಬಿಟ್ಬಿಡ್ತಾರೆ. ನೆಕ್ಸ್ಟ್ ಟೈಮ್ ಏನ್ ಹೇಳಿರ್ಬೋದು, ಸಿನಿಮಾ ಡೈಲಾಗು ಅಲ್ಲ. ಬೇರೆ ಇನ್ನೇನ್ ಹೇಳಿರ್ಬೋದು ಸರ್. ಉಪೇಂದ್ರ ಸರ್ ಕೂತಿದ್ರು, ಸರ್ ನಮಸ್ಕಾರ ಅಂದೆ. ಓ ನಮಸ್ಕಾರ, ಏನು ಬ್ರಹ್ಮ ಗೆಟಪಲ್ಲಿ ಬಂದ್ಬಿಟ್ಟಿದ್ದೀರಾ ಸರ್ ಇಂಟರ್ವ್ಯೂ ಮಾಡಕ್ಕೆ? ಇಲ್ಲಮ್ಮ ಸ್ವಲ್ಪ ಏನೋ ಕೆಲಸ ಇದೆ ಸರ್. 600 ರೂಪಾಯಿ ಕೊಟ್ಟಿದ್ದೀನಿ ಸರ್ ಬಾಡಿಗೆ ಇದು. ಸರ್ ಇದನ್ನ ವಾಪಸ್ ಅವರು ನಮ್ಮ ಉದಯ ಟಿವಿ ಅವರು ನಮ್ಮ ಡೈರೆಕ್ಟರ್ ಕೇಳಿದೆ, ಅವ್ರು 600 ರೂಪಾಯಿ ಇಲ್ಲಮ್ಮ ಶೂಟಿಂಗ್ ಇಲ್ಲ ಅಂದ್ರೆ ಕೊಡಕ್ಕಾಗಲ್ಲ ಅಂದ್ರು ಸರ್. 600 ರೂಪಾಯಿ ಕೊಟ್ಟು ಕಷ್ಟಪಟ್ಟು ಅಲ್ಲಿ ಹೆಬ್ಬಾಳದಿಂದ ತಂದಿದ್ದೀನಿ ಸರ್. 600 ರೂಪಾಯಿ ಸರ್ ಯಾರು ಕೊಡಲ್ಲ ಸರ್, ತುಂಬಾ ಕಷ್ಟಪಟ್ಕೊಂಡ್ ಬಂದಿದ್ದೀನಿ ಅಂತ ಒಂದು ಮಾತು ಹೇಳಿದೆ. ಕ್ಯಾಮ್ರಾ ಎಲ್ಲ ರೆಡಿ ಇದೆಯಾ, ಎಲ್ಲ ಓಕೆನಾ, ಎಲ್ಲ ರೆಡಿ ಇದೆಯಾ, ಬನ್ನಿ ಕಮಾನ್ ಬೇಗ ಬನ್ನಿ ಅಂದ್ಬಿಟ್ಟು 1 hour ಅಲ್ಲ ಸರ್ 2 hour ಕುತ್ಕೊಂಡಿದ್ರು. 2 hour ಅವ್ರ ಮುಖದಲ್ಲಿ ಕುತ್ಕೊಂಡು ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ರೆ ಅವ್ರ ಸಿನಿಮಾಗಳು, ಡೈಲಾಗ್ಗಳು, ಕ್ರೇಜು, ಕ್ರಿಯೇಟಿವಿಟಿ ಎಲ್ಲ ನನ್ನ ಮೈಂಡ್ಗೆ ಅವ್ರ ಮುಖ ನೋಡ್ತಾ ಇದ್ದೀನಿ. ನಾನು ಆಕ್ಟ್ ಮಾಡ್ಕೊಂಡು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮನಸ್ಪೂರ್ವಕವಾಗಿ ಅವ್ರ ಮುಖನೇ ನೋಡ್ಕೊಂಡು ನಾನು ಕೂತಿದ್ದೀನಿ ಸರ್. ಆಮೇಲೆ ನಮ್ಮ ಉದಯ ಟಿವಿ ಡೈರೆಕ್ಟರ್ ಬಂದ್ರು, ಸುರೇಶ್ ಅಂದ್ಬಿಟ್ಟಿದ್ರು. ಅಲ್ಲೋ ನಾವೆಲ್ಲ ಕೇಳಿದ್ರಿ ಸಿನಿಮಾ ಹೋಗಿ ಏನ್ ಹೇಳಿದ್ವಿ ಹೋಗಿ ಅಂದ್ರು. ಸರ್ ಅದೇ ನೀವು ಹೇಳಿದ್ರಲ್ಲ ಶೂಟಿಂಗ್ ಆಗಿಲ್ಲ ಅಂದ್ರೆ 600 ರೂಪಾಯಿ ಕೊಡಲ್ಲ ಅದು ಬಾಡಿಗೆ. ನಾನು ಹೋದೆ ಡೈರೆಕ್ಟ್ ಆಗಿ, ಸರ್ ನೀವು ಶೂಟಿಂಗ್ ಮಾಡಿಲ್ಲ ಅಂದ್ರೆ 600 ರೂಪಾಯಿ ಡ್ರೆಸ್ ಕೊಡಲ್ಲ ಸರ್, ನನಗೆ ಕಷ್ಟಪಟ್ಟು ತಂದಿದ್ದೀನಿ ಅಂದೆ. ಹಿಂಗ್ ಹೇಳಿದೆ. ಉಪೇಂದ್ರ ಸಾರು ಎಷ್ಟು ಟೆನ್ಷನ್ ಅಲ್ಲಿ ಇದ್ರು ಕಷ್ಟ ಅಂತ, ಅವರು ಚಿಕ್ಕ ಮನೆಯಲ್ಲಿ ಚಿತ್ರಾನ್ನಕ್ಕೂ ಕಷ್ಟಪಟ್ಟು ಬಂದವರು. ಅವರು
₹600 ನನಗೆ ಬಾಡಿಗೆ ತಂದಿದ್ದೀನಿ, ವಾಪಸ್ ನಾನು ಕೊಡಲ್ಲ ಸರ್, ನಾನು ತುಂಬಾ ಕಷ್ಟದಿಂದ ತಂದಿದ್ದೀನಿ ಇದು ಅಂದಿದ್ದಕ್ಕೆ 2 ಅವರ್ ಇಂಟರ್ವ್ಯೂ ಮಾಡಕ್ ಚಾನ್ಸ್ ಕೊಟ್ರಲ್ಲ ಉಪೇಂದ್ರ ಸರ್. ಅದಕ್ಕೆ ವರ್ಲ್ಡ್ ಅಲ್ಲಿ 7ನೇ ಸ್ಥಾನ ಅಲ್ಲ, ಅವರು ನಮಗೆ 1ನೇ ಸ್ಥಾನದಲ್ಲೇ ಇದ್ದಾರೆ. ನೆಕ್ಸ್ಟ್ ಲೆವೆಲ್ ಉಪೇಂದ್ರ ಸರ್, ಲವ್ ಯು ಸರ್ ನಿಮ್ ಕ್ಯಾರೆಕ್ಟರ್ಗೆ. ಆಮೇಲೆ ನಮ್ಮ ಸಿದ್ದರಾಮಯ್ಯ ಸರ್, ಇವಾಗಿನ ಮುಖ್ಯಮಂತ್ರಿ, ಎಲ್ಲೋ ಒಂದ್ ಕಡೆ ಬಂದಾಗ ಒಂದು ಆಸೆ ಇತ್ತು, ಅಲ್ಲಿ ಡೋರ್ ಹತ್ರ ನಿಂತಿದ್ದೆ, ಒಂದು CM ಒಂದು ಫೋಟೋ ತಕೊಂಡು ಸೋಷಿಯಲ್ ಮೀಡಿಯಲ್ಲಿ ಆಗದೆ ಒಂದು ಪ್ರಶಂಸೆ ಸಿಗುತ್ತಲ್ಲ ಅಂತ ನಾನು ಡೋರ್ ತೆಗೆದ್ಬಿಟ್ಟು ಹಿಂಗ್ ನೋಡ್ತಾ ಇದ್ದೆ. ಯೋ ಬಾರಯ್ಯ ಇಲ್ಲಿ ಅಂದ್ರು. ನಾನು ಹಿಂಗ್ ಹಿಂದೆ ನೋಡಿದೆ, ಯೋ ನೀನೇ ಬಾರಯ್ಯ ಇಲ್ಲಿ ಅಂದ್ರು. ಸರ್ ನಾನಾ? ನೀನೇ ಬಾರಯ್ಯ ಇಲ್ಲಿ ಅಂದ್ರು. ನಾನೇನು ಬಯ್ಯ ಕರಿತವ್ರು ಬಂದ್ಬಿಟ್ಟಿದ್ದೀನಿ, ಒಳಗಡೆ ಕಿಟಕಿ ನೋಡ್ಬಿಟ್ನಲ್ಲ, ಇದು ಡೋರ್ ತೆಗೆದ್ಬಿಟ್ಟು ಅಂತ ಅನ್ಕೊಂಡೆ. ಬಾರಯ್ಯ ಕುತ್ಕೋ ಇಲ್ಲಿ. ಸರ್ ಮೈಸೂರಲ್ಲಿ ಇರ್ಬೇಕಾದ್ರಿ ಡೈಲಿ ನೀನ್ ಪ್ರೋಗ್ರಾಮ್ ನೋಡ್ತಾ ಇದ್ದೆ, ಆ ವೇಷಗಳೆಲ್ಲ ಆಗ್ತಿಯಲ್ಲ, ಮೊದ್ಲೇ ನಾಟಕ ಗಿಟ್ಕ ಮಾಡ್ತಾ ಇದ್ದೇನೆ ಯಾದ್ರು. ಸರ್ ಇಲ್ಲ ಸರ್, ಡೈರೆಕ್ಟ್ ಹಂಗೆ ಬಂದು ನಾಟಕ ಏನು ಪ್ರಾಕ್ಟೀಸ್ ಇಲ್ಲ ಸರ್. ಚೆನ್ನಾಗ್ ಮಾಡ್ತೀಯಪ್ಪ, ಚೆನ್ನಾಗ್ ಮಾಡ್ತೀಯ, ಬಾ ಕುತ್ಕೋ ಅಂತ ಹೇಳಿ ಪಕ್ಕದಲ್ಲಿ ಕೂರ್ಸ್ಕೊಂಡ್ರು. ಸರ್ ನಿಮ್ದು ಒಂದು ಡೈಲಾಗ್ ಹೇಳ ಸರ್. ಅವ್ರ PA ಎತ್ಕೊಂಡು, ಸಾಹೇಬ್ರದೆಲ್ಲ ಕಷ್ಟ ಅಂದ್ರು. ಯೋ ಅಲ್ಲ ಕಡೆಯ, ಕ್ಷೀರ ಭಾಗ್ಯ ಕೊಟ್ಟಿದ್ದೀರಿ, ಅನ್ನ ಭಾಗ್ಯ ಕೊಟ್ಟಿದ್ದೀರಿ, ಶಾದಿ ಭಾಗ್ಯ, ಎಲ್ಲಾ ಭಾಗ್ಯಗಳನ್ನು ಕೊಟ್ಟಿದ್ದೀರಿ, ಕಲಾವಿದರಿಗೊಂದು ಏನಾದ್ರು ಭಾಗ್ಯ ಕೊಡ್ತೀರಾ ಅಂತ ಕೇಳಿದೆ. ಆ ವಾಯ್ಸ್ ಕೇಳಿ ತುಂಬಾ ಚೆನ್ನಾಗ್ ಬರುತ್ತೆ ಅಂತ ತಪ್ಕೊಂಡ್ರು ಸರ್. ತಪ್ಕೊಂಡು ಒಂದು ಏನೋ ಒಂದು ಖುಷಿ ಆಗೋಯ್ತು. ಖುಷಿ, ಹೌದೌದು. ಅಲ್ಲ ನೋಡಿ, ಒಂದು ಸಣ್ಣ ಕಲಾವಿದ್ರನ್ನ ಅವ್ರು ಗುರುತಿಸ್ತಾರೆ ಅಂತಂದ್ರೆ, ಅಬ್ಸರ್ವ್ ಅಂದ್ರೆ ಗುರುತಿಸ್ತಾರೆ ಅಂದ್ರೆ ಎಲ್ರು ಗುರುತಿಸೋದಕ್ ಸಾಧ್ಯನೂ ಇಲ್ಲ. ಆ ಪಾಯಿಂಟ್ ಓಕೆನಾ? ಅಂದ್ರೆ ನಮ್ಮ ಸ್ಟ್ರಗಲ್ ಅದೇ, ನಾವು ಮಾಡ್ತಕ್ಕಂತ ಒಂದು ಪಾತ್ರಗಳು ಅಷ್ಟು ಅಟ್ರಾಕ್ಟ್ ಮಾಡಿದ್ರೆ ಮಾತ್ರ, ಹಂಗೆ ಹೇಳ್ಕೊಂಡ್ರೆ ಮಾತ್ರನೇ ಗುರು. ಅಲ್ಲ, ಅವ್ರು ರಾಜಕೀಯದಲ್ಲಿ ಬಿಸಿ ಇದ್ರು ಏನೋ ಒಡನಾಟಗಳು, ಮೀಟಿಂಗ್ಗಳು ಅವು ಇವಂತ ಇರ್ತವೆ. ಆ ಗ್ಯಾಪ್ ಅಲ್ಲಿ ಮೈಸೂರಲ್ಲಿ ಡೈಲಿ ನೋಡ್ತಾ ಇದ್ರಂತೆ ಪ್ರೋಗ್ರಾಮ್. ನೀವು ಇಮ್ಯಾಜ್ ಮಾಡ್ಕೊಳ್ಳಿ, ನಿಮ್ ಶೋ ಇನ್ ಯಾವ ಲೆವೆಲ್ಗೆ ಇಷ್ಟ ಆಗಿತ್ತು, ನಿಮ್ಮನ್ನ ಇನ್ ಯಾವ ಲೆವೆಲ್ಗೆ ಜನ ಗುರುತಿಸ್ತಾ ಇದ್ದ. ಹೇಳಿದಾಗ ನಾನೇನು ಹಂಗೆ ಟಾಪ್ಗೆ ಹೋಗಲ್ಲ ನಾನು. ಮಗನೇ, ಇಷ್ಟೆಲ್ಲ ದೊಡ್ಡ ದೊಡ್ಡವ್ರು ಹೊಗಳ್ತಾವ್ರಂದ್ರೆ ನೀನ್ ಇನ್ನು ಕೆಳಗಿಂದ ಇನ್ನೂ ಕಷ್ಟ ಪಡ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಜವಾಬ್ದಾರಿಗಳು ಜಾಸ್ತಿ, ಜವಾಬ್ದಾರಿ. CM ಹೊಗಳ್ಬಿಟ್ರು, ಉಪೇಂದ್ರ ಸರ್ ಹೊಗಳ್ಬಿಟ್ರು, ಇವರೆಲ್ಲ ಹೊಗಳಿದ್ರು ಅಂತಲ್ಲ, ನಮ್ದು ಇನ್ನೂ ಕೆಲಸ ಐತೆ, ಚೆನ್ನಾಗಿ ಮಾಡ್ಬೇಕು ಅನ್ನೋದೇ ಮನಸ್ಸಲ್ಲೇ ಇದೆ ಹೊರತು ಸರ್ ಆ ಮಟ್ಟಕ್ಕೆ ನಾವು ಯೋಚನೆ ಮಾಡಿಲ್ಲ. ಎಸ್. ಇನ್ನು ಅದನ್ನ ಬಿಟ್ರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ನಿಧನ ಬಹಳ ದೊಡ್ಡ ಮಟ್ಟದ ಒಂದು ಸಂಚಲನನೇ ಸೃಷ್ಟಿ ಮಾಡುತ್ತೆ. ಅದು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಬಿಡಿ, ಅದು ಅಷ್ಟು ದುಃಖ ತಂದಂತ ವಿಚಾರ. ಇವತ್ತಿಗೂ ಕೂಡ ಮನೆಯ ಮಗನಾಗಿ, ಮನೆಯ ದೇವರಾಗಿ ಇರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಸೊ ಅವರ ಒಂದು ಯಾವ ತರ ಅದ್ರ ಬಗ್ಗೆ ಏನಾದ್ರು ಹೇಳಿದ್ರೆ ಯಾರು ನಂಬ್ತಾರ ಬಿಡ್ತಾರೋ ಗೊತ್ತಿಲ್ಲ ಸರ್. ಅವರು ನಿಜವಾಗ್ಲು ಅವ್ರ ಸಿನಿಮಾಗಳು ನೆಕ್ಸ್ಟ್ ಅವ್ರು ಬಿಡಿ, ಮಾತಾಡೋದೇ ಬೇಡ, ಜನಗಳಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಗುಟ್ಟಳ್ಳಿ ಪ್ಯಾಲೇಸ್, ಇದು ಗುಟ್ಟಳ್ಳಿ ಇದೆಯಲ್ಲ, ಅಲ್ಲಿ ಒಂದು ಗುಂಡಪ್ಪ ಬಿರಿಯಾನಿ ಅಂತ ಇದೆ. ಊಟಕ್ಕೆ ಅಂತ ಕೂತಿದ್ದೀನಿ, ಅಲ್ಲಿ ಒಂದು 10 ಜನ ಸಪ್ಲೈಯರ್ ಫ್ಯಾನ್ಸ್ ಇದ್ದಾರೆ ಸರ್. ಅಲ್ಲಿ ತುತ್ತು ಹಿಂಗೆ ಇಡ್ತಾ ಇದ್ದೀನಿ ಸರ್. ಅವ್ನು ಬಂದು ಹಣ ಪುನೀತ್ ರಾಜ್ಕುಮಾರ್ ಸತ್ತೋಗ್ಬಿಟ್ರಣ ಅಂದ್ಬಿಟ್ಟ. ಅನ್ನ ತಿನ್ನೋ ಟೈಮಲ್ಲಿ ಹೇಳ್ಬಿಟ್ಟ. ಅಂದ್ರೆ ಆ ಕಣ್ಣೀರು ಹಾಕೊಂಡು ಆ ಕ್ಷಣ ಹೆಂಗಿತ್ತಂದ್ರೆ ಸರ್, ಸಡನ್ ಆಗಿ ಕಣ್ಣೀರು ಬಂದ್ಬಿಡ್ತು ನನಗೆ. ಅಲ್ಲಿ ಅಳ್ತಾ ಇದ್ದೀನಿ, ಎಲ್ಲರೂ ನನ್ನೇ ನೋಡಿ, ಯಾರು ಮ್ಯಾಟ್ರ್ ಗೊತ್ತಿರಲಿಲ್ಲ, ಸಾರು ಹೋಗಿರೋದು ಯಾರು ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ನೋವಾಗುತ್ತೆ ಸರ್. ಅಂದ್ರೆ ಅದು ಹೇಳಕ್ಕೆ ಆಗಲ್ಲ. ನನ್ನ ಅದೃಷ್ಟ ಏನಂದ್ರೆ 25 ಲಕ್ಷ ಜನ ಇದ್ರಲ್ಲ ಸರ್, 25 ಲಕ್ಷ ಜನ ಸರ್. ಪುನೀತ್ ಸರ್ನ ತಲೆ ಹತ್ರ, ಮುಖದ ಹತ್ರ ಮುಖ ಇಟ್ಟು 20 ನಿಮಿಷ ನೋಡೋ ಸೌಭಾಗ್ಯ ನನಗೆ ಸಿಕ್ತು ಸರ್. ಆ ದೇವ್ರ ದರ್ಶನ ಮಾಡೋ ಸೌಭಾಗ್ಯ ನನಗೆ ಸಿಕ್ತು ಸರ್. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. 25 ಲಕ್ಷ ಜನ, 100 ಜನ ACPಗಳು, DCPಗಳು, ಸರ್ಕಲ್ ಇನ್ಸ್ಪೆಕ್ಟರ್ಗಳು ತುಂಬಿಡಿದಾರೆ ಸರ್ ಅಲ್ಲಿ ಕಂಟಿನ್ಯೂ ಇದ್ರ ಹತ್ರ, ಸ್ಟುಡಿಯೋ ಹತ್ರ, ಸ್ಟೇಡಿಯಂ ಹತ್ರ. 11:30 ಹೋದೆ. ತಿರುಪತಿ ತಿಮ್ಮಪ್ಪನ್ನ ನಾವು 7 ಬೆಟ್ಟ ಹತ್ಬಿಟ್ಟು ನೋಡ್ಬಿಡ್ಬೋದು. ಪುನೀತ್ ಸರ್ನ ನೋಡಕ್ ಆಗ್ತಾ ಇಲ್ಲ, ಅಷ್ಟು ಜನ, ಅಷ್ಟು ಕ್ರೌಡು. ಈಗ ನಾವು ಒಂದು ಸಣ್ಣ ಕಲಾವಿದ್ರು, ನನಗೆ ಆ ಜನ ನೋಡಿ ಶಾಕ್ ಆಗೋಯ್ತು ಸರ್. ಕಾಲಿಡಕ್ ಜಾಗ ಆಗ್ತಾ ಇಲ್ಲ. ಆ ಮೇನ್ ರೋಡ್ ಇದೆಯಲ್ಲ, ಮೇನ್ ರೋಡ್ ಅಲ್ಲಿ ದೊಡ್ಡ ಗೇಟ್ ಇದೆ, ಕಂಠೀರವ ಸ್ಟೇಡಿಯಂ ಗೇಟ್ ಅಲ್ಲಿ ಬರೀ ACPಗಳು, ಇನ್ಸ್ಪೆಕ್ಟರ್ಗಳು ಮಾತ್ರ. ಎಲ್ಲ ಗೇಟ್ಗಳು ಹಾಕೊಂಡು ಫುಲ್ ಕವರ್ ಆಗ್ಬಿಟ್ಟವ್ರೆ. ನಾವೇ ನಮ್ಮನ್ನು ಬಿಡ್ತಾರೋ ಇಲ್ಲೋ ಅನ್ನೋದು ಒಂದು ಕಷ್ಟ. ನೋಡ್ಲೇಬೇಕು, ಒಟ್ಟು ನಾನು ನೋಡ್ಲೇಬೇಕು ಅಂತ
ಹಠ ಬಂದ್ಬಿಟ್ಟಿತ್ತು, ನಾನು ನೋಡ್ಲೇಬೇಕು ಹೆಂಗಾದ್ರೂ ಮಾಡಿ ಅಂತ. ಅವ್ರು ಇಂಟ್ರೆಸ್ಟಲ್ಲಿ ಬಿಟ್ಬಿಟ್ರು. ಅವರು ಇನ್ಸ್ಪೆಕ್ಟರ್ ಎಲ್ಲ ನೋಡಿ ನೀವ ಸರ್ ಬನ್ನಿ 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 ಅಂತ ಗೇಟ್ ತೆಗೆದ್ಬಿಟ್ಟು ಒಳಗಡೆ ಕಳಿಸ್ಬಿಟ್ರು. ಅಲ್ಲಿ ಹೋದ್ರೆ ಇನ್ನೊಂದು ಪೊಲೀಸ್ ಟೀಮು ಅಲ್ಲಿ ಫುಲ್ ಲೈನಲ್ಲಿ. ಅಲ್ಲಿ ಅರಸಾಹಸ ಆಯ್ತು. ಈ ಅಲ್ಲಿ ಕಾಮಿಡಿ ಏನಪ್ಪ ಅಂತಂದ್ರೆ, ನಾನೇ ಅಲ್ಲಿ ಯಜಮಾನ್ರು ನೋಡಕ್ಕೆ ಅಲ್ಲಿ ಒದ್ದಾಡ್ತಾ ಇದ್ದೀನಿ, ನನ್ನೇ ಬಿಡಕ್ಕೆ ಅಲ್ಲಿ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲಿ ಕೆಲವು ನನ್ನ ಪ್ರೀತಿಸುವಂತ ಅಭಿಮಾನಿಗಳು ಸರ್, ಒಂದು 40-50 ಜನ ಸರ್, ನಾನು ಹಿಂದೆನೆ ಬಿದ್ಬಿಟ್ಟವ್ರು ಸರ್, ಓಡ್ ಬರ್ತಾರೆ ಸರ್, ಇಲ್ಲೇ ಹೋದ್ರು ಸರ್, ನಾನು ನಿಮ್ಮ ಜೊತೆ ನಮ್ಮನ್ನು ಬಿಡಿಸ್ಬಿಡಿ ಸರ್. ಆ 2ನೇ ಗೇಟಲ್ಲಿ ಏನಾಗೋಯ್ತು ಸರ್, ಎಲ್ಲ ನಮ್ಮವರೇ ಅಂದ್ರೆ, ಒಬ್ಬರ ಇಬ್ರು ಅಂದ್ರೆ ನಮ್ಮವ್ರ ಅಂದ್ರೆ ಬಿಡ್ತಾರೆ. ಅಲ್ಲೊಂದು 50-60 ಜನ ಸರ್, ನಿಮ್ಮ ಅಭಿಮಾನಿ ಸರ್, ನಿಮ್ ನೋಡಿದೀವಿ ಸರ್, ಹೆಂಗಾದ್ರೂ ಮಾಡಿ ಅಪ್ಪು ಯಜಮಾನ್ರ ದರ್ಶನ ಮಾಡಿಸ್ಬಿಡಿ ಸರ್ ಅಂತ ನನ್ನಿಂದ ಬಿದ್ಬಿಟ್ಟವ್ರೆ. ನನಗೆ ಅದೊಂದ್ ಕಡೆ ನೋವು. ನಾನೇನ್ VIP ನಾ, ನಾನೇನು ಸೂಪರ್ ಸ್ಟಾರಾ ಹೇಳಿದ ತಕ್ಷಣ ಬಿಟ್ಬಿಡಕ್ಕೆ? ಆಮೇಲೆ ಬಿಡ್ಲಿಲ್ಲ ಯಾರನ್ನ ಅವ್ರನ್ನ. ನೋವಾಯ್ತಪ್ಪ, ಕ್ಷಮಿಸ್ಬಿಡಿ, ನಾನೇ ಯಜಮಾನ್ರ ನೋಡಕ್ ಒದ್ದಾಡ್ತಾ ಇದ್ದೀನಿ, ನನ್ನ ಕಡೆ ತಪ್ಪು ತಿಳ್ಕೊಂಬಿಡಿ. ಅವ್ರ ಕಣ್ಮುಂದೆ ನೋಡಿದ್ರಲ್ಲ, ನೀವು ಒಬ್ರು ಬನ್ನಿ ಸರ್, ಯಾರು ಬಿಡಲ್ಲ ಅಂತ. 2ನೇ ಬಿಟ್ಟಾಗ ಸ್ವಲ್ಪ ಸಮಾಧಾನ ಆಯ್ತು. ಅದು 1 hour ಆಗ್ತಾ ಇದೆ ಒಂದೊಂದು ಗೇಟ್ ಜಂಪ್ ಆಗಕ್ಕೆ. ಏನ್ ಈಸಿ ಸರ್, ಅಲ್ಲಿ ಎಂತ ಸೂಪರ್ ಸ್ಟಾರ್ ಬಂದ್ರು ಯಾರ ಕೈಯಲ್ಲೂ ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ನಾವು ಮೀಡಿಯಾ ಪರ್ಸನ್ಸ್ ಆಗಿ ನಮ್ಗೆ ಅಷ್ಟು 25 ಲಕ್ಷ ಜನ ಮೇಲೆ ಅಂದ್ರೆ ತಮಾಷೆನ 1 hour ಒಂದೊಂದು ಗೇಟ್ ಜಂಪ್ ಮಾಡಕ್ಕೆ. ಸ್ಟೇಡಿಯಂ ಹೊರಗಡೆ ಒಂದು ಮೇನ್ ಇದಿದೆ, ಮೆಟ್ಲು ಹತ್ಕೊಂಡು ಹೋಗೋದು. ಅದು ಅರಸಾಹಸ ಆಗೋಯ್ತು ಸರ್. ಅಲ್ಲಿ ಏನ್ ಜನ ಕ್ರೌಡ್ಗಳು ತುಂಬ್ತಾವ್ರೆ. ನಾವು ಯಾರಲ್ಲಿ ಕಂಡಿಡಿದ ಗಿಣ್ಣಿ ಅವೆಲ್ಲ ಏನಿಲ್ಲ ಅಲ್ಲಿ. ಸರ್, ಉದಯ ಕಾಮಿಡಿ ಆಂಕರ್ ಅಂದ್ರು ಕೇಳಿಸ್ಕೊಳೋ ಪರಿಸ್ಥಿತಿಲಿ ಪೊಲೀಸರುಗಳು ಇಲ್ಲ, ಅಷ್ಟು ಕ್ರೌಡು. ಉದಯ್ ಟಿವಿ ನಾನು ಕಾರ್ಡ್ ತೆಗೆದ್ಬಿಟ್ಟು ತೋರಿಸಿದೆ. ಅವ್ನ ಟೆನ್ಷನ್ ನಾನು ಮುಖನೇ ನೋಡಿಲ್ಲ. ಆ ಜನ ಜಂಗುಳಿ ಹಿಂಗೆಲ್ಲ ಕಾರ್ಡ್ ಎತ್ಬಿಟ್ಟು ಯಾವ ಎತ್ತಿ ಬಿಸಾಕ್ಬಿಟ್ಟ ಕಾರ್ಡ್. ಅಲ್ಲಿ ಬಿಸಾಕ್ಬಿಟ್ರು ಪೊಲೀಸ್ ಅಂತ ದಯವಿಟ್ಟು ಅಲ್ಲ ಹೇಳಿದ್ದ ಫ್ಲೋರಲ್ಲಿ ಬಿಸಾಕ್ಬಿಟ್ರು. ಅಲ್ಲಿ ಸರ್, ನನ್ನ ಕಾರ್ಯಕ್ರಮ ನೋಡಿ ಗುರ್ಸ್ಕೊಂಡು ನನ್ನ ಫ್ಯಾನ್ಸ್ ಅನ್ನೋದಕ್ಕಿಂತ ಅವ್ರು ಪ್ರೀತಿಸ್ತಾರಲ್ಲ, ದೊಡ್ಡ ಗಲಾಟೆ ಮಾಡ್ಬಿಟ್ರು ಅಲ್ಲಿ. ನನ್ನ ಪರವಾಗಿ ನಿಂತ್ಕೊಂಡು ಪೊಲೀಸವ್ರ ಹತ್ರ ಗಲಾಟೆ ಮಾಡಿದ್ರು. ಏನ್ರಿ ಕಾರ್ಡ್ ಬಿಸಾಕ್ತೀರಾ, ಅವ್ರನ್ನೇನ್ ಅನ್ಕೊಂಡಿದೀರಾ, ಕಲಾವಿದ್ರವರು ಇಷ್ಟು ವರ್ಷದಿಂದ ಮಾಡ್ಕೊಂಡು ಗುರ್ಸ್ಕೊಂಡು ತುಂಬಾ ಹೆಸರಿರೋರು ಅವರು. ಅವ್ರು ನೋಡಿ ನಾವು ಪ್ರೋಗ್ರಾಮ್ಗಳು ನೋಡ್ಕೊಂಡ್ ಬಂದಿರೋರು. ನಮ್ಮನ್ ಬಿಡ್ಬೇಡ್ರಿ, ಇವ್ರನ್ನ ಬಿಡ್ರಿ, ಕೃಷ್ಣ ಅವ್ರನ್ನ ಬಿಡ್ರಿ, ಗಲಾಟೆ ಅವ್ರು ಗಲಾಟೆ ಮಾಡ್ತಾವ್ರು ಸರ್. ಆ ದೇವ್ರನ್ನ ನಾನು ಅಲ್ಲಿ ಮುಖ ನೋಡೋದಕ್ಕೆ ಇವರೆಲ್ಲ ಸಾಕ್ಷಿಗಳಾದ್ರು. ನೋಡಿ, ಏನೋ ಒಂದು ಕೆಲಸ ಅಚ್ಚುಕಟ್ಟಾಗಿ ಮಾಡಿದಾಗ ಅಭಿಮಾನಿಗಳು ಗಲಾಟೆ ಮಾಡಿಲ್ಲ ಅಂತಿದ್ರೆ, ನಾನು ಪ್ರೀತಿಸೋ ಒಂದಷ್ಟು ಜನ ಗಲಾಟೆ ಮಾಡಿಲ್ಲ ಅಂತ ನಾನು ಒಳಗಡೆ ಬಿಡ್ತಾ ಇರ್ಲಿಲ್ಲ. ಆ ಗೇಟ್ ಹತ್ಕೊಂಡು 4 ಸ್ಟೆಪ್ ಹತ್ಬಿಟ್ಟು ಹಿಂಗ್ ಹೋದ್ರೆ ಅಲ್ಲಿ 2 hour ಆಯ್ತು. ಆ ಕ್ರೌಡ್ಗೆ ಇದು ಮೇನ್ ಡೋರ್ ಕ್ಲೋಸ್ ಮಾಡ್ಬಿಟ್ಟವ್ರೆ. ಇಕ್ಕಟ್ಟು ಮೇಲೆ ಬೀಳ್ತಾರೆ. ಅದು ಬಿಟ್ಟಾದ್ಮೇಲೆ ಒಂದೊಂದಲ್ಲ ಸರ್, ಆ ಯಪ್ಪನ್ ದರ್ಶನ ಮಾಡ್ಬೇಕು ಅಂದ್ರೆ ತಮಾಷೆ ಅಲ್ಲ. ನುಗ್ಲಾಟ ಆಯ್ತು, ಅಲ್ಲೊಂದು ಅವರ್ ಆಯ್ತು. ತಿರ್ಗಾ ಕೆಳಗಿಳಿದ್ಮೇಲೆ ಅಪ್ಪು ಬಾಸು ಅಲ್ಲಿ ಮಲಗಿದ್ದಾರೆ ಒಂದ್ ಸ್ವಲ್ಪ ದೂರದಲ್ಲಿ. ಒಂದು 100 ಅಡಿಯಿಂದ ಒಂದು ಗೇಟ್ ಹಾಕ್ಬಿಟ್ಟವ್ರು. VIP ಆಗಲಿ VVIP ಎಲ್ಲ ಅದೆಲ್ಲ ನೋಡ್ಕೊಂಡು ಹಿಂಗ್ ಹೋಗ್ಬೇಕು. ಹೋಗ್ತಾ ಇದ್ದೀವಿ. ಅವರು ಬಾಡಿ ಗಾರ್ಡ್ ಒಬ್ರು ಇದ್ರು, ಅವ್ರು ಮೀಸೆ ಬಿಟ್ಕೊಂಡು ಅವ್ರ ಹೆಸರು ಗೊತ್ತಿಲ್ಲ ಸರ್. ಅಪ್ಪು ಸರ್ ಇದಾರಲ್ಲ, ಅವ್ರ ಕ್ಲೋಸ್ ಫ್ರೆಂಡ್ ಒಬ್ರು, ಫ್ರೆಂಡ್ ಅನ್ನೋದಕ್ಕಿಂತ ಅವ್ರ ಫ್ಯಾಮಿಲಿ ಫ್ರೆಂಡ್ ಮಂಜಣ್ಣ ಅಂತ ಇದ್ದಾರೆ, ಮಂಜುನಾಥ್ ಅಂದ್ಬಿಟ್ಟು. ಅವ್ರ ಮುಖ ನೋಡ್ಬಿಟ್ಟೆ ನಾನು, ಮಂಜಣ್ಣ ಅಂತ ಕಿರಿಸಿದೆ. ಅಷ್ಟು ಲಕ್ಷ ಜನಗಳ ಮಧ್ಯೆ ನನ್ನ ವಾಯ್ಸ್ ಅವ್ರಿಗೆ ಕೇಳಿಸ್ತಲ್ಲ. ನೋಡಿ, ಬಾ ಅಂತ ಕರೆದ್ರು ಅವರು. ಎಲ್ಲಿ ಬಾ ಅಂದ್ರೆ ಏನು, ಸುಮ್ಮನೆ ಏನು ಖಾಲಿ ರೋಡ್ ಅಂದ್ರೆ ಹಿಂಗ್ ಹೋಗ್ಬಿಡ್ಬೋದು. ಆ ಜಂಗುಳಿ ಹೋಗಕ್ಕೆ ಆಗ್ತಾ ಇಲ್ಲ VIP ಲೈನ್ ಅಲ್ಲಿ. ಆಮೇಲೆ ಆ ಬಾಡಿ ಗಾರ್ಡ್ ಹೇಳಿದೆ, ಸರ್ ಈ ತರ ಉದಯ ಕಾಮಿಡಿ ಅವ್ರ ಕರೀತಾರೆ. ಯಾರು ಇಲ್ಲಿ ಬಿಡಕಲ್ಲ ಅಂದ್ಬಿಟ್ಟು ದಬ್ಬಿಟ್ರೆ ನನ್ನ. ಅಲ್ಲ, ಅವ್ರ ಟೆನ್ಷನ್, ಅವ್ರ ಇದು, ಯಾರ ಬಗ್ಗೆ ನಾವು ಏನು ಮಾತಾಡೋ ಸಮಯನೂ ಅಲ್ಲ. ನೂಕ್ಬಿಟ್ರು ಸರ್ ಜೋರಾಗಿ. 1-2 ಅಡಿ ಬಿದ್ದೋಗ್ಬಿಟ್ಟೆ. ಇರ್ಲಿ, ಆಗತ್ತೆ. ಅಲ್ಲಿ VVIPಗಳಿಗೆ ಆಗ್ತಾ ಇಲ್ಲ ಅಲ್ಲಿ, ಅರ್ಥ ಆಯ್ತಾ? ಆಮೇಲೆ ಮಂಜಣ್ಣ ಅವರು ಅಲ್ಲಿ ಯಜಮಾನ್ರು ಮಲಗಿದ್ರಲ್ಲ ಬಾಸು, ಆ ಜಾಗದಿಂದ ಒಂದು 4 ಜನ ಕಳ್ಸಿದ್ರು ಕರ್ಕೊಂಬ. ಆ 4 ಜನ ಬಂದ್ಮೇಲೆ ನನ್ನ ಒಳಗಡೆ ಹೋಗಿ ಬಿಟ್ಟಾದ್ಮೇಲೆ ಅಣ್ಣವ್ರ ಫ್ಯಾಮಿಲಿ ಎಲ್ಲ ಅಲ್ಲಿತ್ತು. ಶಿವಣ್ಣ ಅವರು ಎಲ್ಲ ದುಃಖದಲ್ಲಿದ್ರು. ಆ ಫ್ಯಾಮಿಲಿ ಅವ್ರಿಗೆಲ್ಲ ನಮಸ್ಕಾರ ಮಾಡಿ ಶಿವಣ್ಣ ಅವ್ರು ಬಂದ್ರು. ಶಿವಣ್ಣ ಅವ್ರೆ ಅಣ್ಣ ಅಂದ್ಬಿಟ್ಟು ಕಾಲಿಗೆ ನಮಸ್ಕಾರ ಮಾಡಿದೆ ದುಃಖದಲ್ಲಿ. ಆಮೇಲೆ ಅವ್ರ ಫ್ಯಾಮಿಲಿ ದಾಟಾದ್ಮೇಲೆ ಯಜಮಾನ್ರು ಮಲಗಿದ್ರಲ್ಲ ಸರ್, ನಾನು ಅವ್ರನ್ನ 1-2 ಸರಿ ನಾನು ನೇರವಾಗಿ ನೋಡಿದಾಗ ಒಂಥರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಫೀಲ್ ಇತ್ತು. ಅವರು ದೀರ್ಘಕಾಲವಾಗಿ ಮಲಗ್ಬಿಟ್ಟಿದಾರಲ್ಲ,
ಸರ್ ಒಂದು ಜಿರಳೆ ಸತ್ತೋಗ್ಬಿಟ್ರೆ ಮನಸ್ಸು ಸಂಕಟ ಆಗುತ್ತೆ ಸರ್. ಸಂಕಟ ಆಗಿದೆ. ನಾವೇನೋ ಒಂದು ಏನೋ ಸೊಳ್ಳೆ ಸಾಯಿಸ್ಬಿಟ್ನಲ್ಲಪ್ಪ ಅನ್ಸುತ್ತೆ. ಅಂತ ದಾನ ಧರ್ಮ ಕೊಡುಗೆ ಸಿನಿಮಾಗಳು ಈ ಕೈಲಿ ಮಾಡಿದ್ ಈ ಕೈ ಗೊತ್ತಾಗ್ಬಾರ್ದು ಆಗ್ಬಾರ್ದು ಅಂತ ಪುಣ್ಯಾತ್ಮ ಆ ಪರಿಸ್ಥಿತಿಯಲ್ಲಿ ಮಲಗಿದಾಗ ಸರ್ ಒಂದು 20 ನಿಮಿಷ ಸರ್ ಅವ್ರ ಮುಖದ ಹತ್ರ ಮುಖ ಇಟ್ಟೆ ನಾನು ಹತ್ಕೊಂಡು ಎಷ್ಟೊತ್ತಂತ ಇರ್ತೀರ, ಅದು ಸಂಕಟ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಒಂದು 20 ನಿಮಿಷ ಕುತ್ಕೊಂಡೆ, ಯಾಕೋ ದುಃಖ ಅದು ತಡೆಯಕ್ಕಾಗ್ಲಿಲ್ಲ. ಆ ದರ್ಶನ ನೀಟಾಗಿ ಮಾಡ್ಕೊಂಡು ಧನ್ಯ ನಾನು. ಅಲ್ಲೇನು ಫೋಟೋ ವಿಡಿಯೋ ಮಾಡ್ಕೊಳಕ್ಕೆ ನಮ್ಗೆ ಆ ಮನಸ್ಥಿತಿನೂ ಇರಲ್ಲ, ಪರಿಸ್ಥಿತಿಲಿ ಅದು ಮನಸ್ಸು ಬಂದಿಲ್ಲ, ಆಗೋದು ಇಲ್ಲ. ಕೊನೆಯದಾಗಿ ಸಂತೃಪ್ತಿಯಾಗಿ ಆ 25 ಲಕ್ಷದ ಜನದಲ್ಲಿ ಆ ಯಪ್ಪನ ಮುಖದ ಹತ್ರ ಮುಖ ಇಟ್ಟು ಆ ದೇವ್ರನ್ನ ನಾನು ನೋಡಿದ್ದು ನನ್ನ ಜನ್ಮ ಸಾರ್ಥಕ ಆಯ್ತು ಸರ್. ಎಸ್, ಇನ್ನು ಸಿನಿಮಾ ರಂಗದ ಒಡನಾಟಗಳು ಬಹಳ ಅದ್ಭುತವಾಗಿದೆ. ಅದರಲ್ಲಿ ಪೋಸ್ಟ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ದೀರ್ಘಕಾಲದ ನಿದ್ರಾ ಸ್ಥಿತಿಲಿ ಏನಿದ್ದು ಅದನ್ನ ಪೂರ್ಣಾವಧಿಯಲ್ಲಿ ನೀವೇನ್ ನೋಡಿದ್ರೋ ಅದಕ್ಕಿಂತ ಅದ್ಭುತವಾಗಿ ಪಕ್ಕದಲ್ಲಿ ಕೂತ್ಕೊಂಡು ನೋಡುವಂತ ಸೌಭಾಗ್ಯ ಸಿಕ್ಕಿರೋದು ಅದು ಈ ಪುಟ್ಟ ಕಲಾವಿದನ್ಗೆ, ಎಲ್ಲೋ ಇರೋನಿಗೆ ಅಷ್ಟು ಲಕ್ಷ ಜನದ ಮಧ್ಯೆ. ಹೌದು, ಅದು ಅದೊಂದು ಪುಣ್ಯನೇ, ನಿಜವಾಗ್ಲೂ ಪುಣ್ಯನೇ ಬಿಡಿ. ಇನ್ನು ಇದೆಲ್ಲ ಒಂದು ಕಡೆ ಆಯ್ತು ಸರ್. ಬಹಳ ಕಷ್ಟನೂ ಪಟ್ಟಿರೋದಾಯ್ತು, ಸುಖನೂ ಪಟ್ಟಿರೋದಾಯ್ತು, ತಾವು ನೊಂದು ಬಂದಿರತಕ್ಕಂತ ಮತ್ತೆ ಹಿಂದೆಯಿಂದ ಏನ್ ಈಗ ಮುಂದೆ ಹೋಗ್ತಾ ಇದ್ದೀರಿ ಆ ಹಿಂದೆ ದಾರಿನೂ ನೆನೆಸ್ಕೋತಾ ಇಲ್ಲಿವರೆಗೂ ಬಂದು ನಿಂತಿದ್ದೀರಿ ತಾವು. ಇನ್ನು ಅದನ್ನ ಬಿಟ್ರೆ ಕೆಲವು ನಟರಗಳನ್ನ ನನ್ನ ನೇಮ್ಗಳನ್ನ ಹೇಳ್ತಾರೆ, ಓಕೆನಾ? ಹೇಳಿ ಸರ್. ಅವ್ರವ್ರಿಂದ ಏನೇನ್ ಕದಿಯೋದಕ್ಕೆ ಇಷ್ಟಪಡ್ತೀರಿ ತಾವು, ಮತ್ತೆ ಏನೇನು ಬಿಡೋದಕ್ಕೆ ಇಷ್ಟಪಡ್ತೀರಿ, ಓಕೆನಾ? ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದ್ ಸ್ವಲ್ಪ ಟ್ರೆಂಡ್ ಆಗಿರೋರ್ದು ಹೇಳ್ತೀನಿ, ಮತ್ತೆ ಲೆಜೆಂಡ್ರಿ ಕಲಾವಿದ್ರದ್ದು ಹೇಳಿ. ನನಗೆ ಏನಂದ್ರೆ ಒಂದ್ 20 ಪೇಜ್ ಡೈಲಾಗ್ ಕೊಟ್ರೆ ನಾನ್ ಬಾಯಟ್ ಮಾಡ್ಕೊಂಡು ಒಂದೇ ಟೇಕಲ್ಲಿ ಹೋಗ್ಬಿಡ್ತೀನಿ. ನಾನು ಈ ತರ ಈ ಸಂಕಷ್ಟ ಸಿಲಕ್ಬಿಟ್ರೆ ಆ ಒಂದ್ ಲೈನ್ ಹೇಳಿದ್ರು ನನ್ಗೆ ಏನಾಗುತ್ತೆ ಅನ್ನೋ ಭಯ ಇರುತ್ತೆ. ಅಲ್ಲ, ಸತ್ಯ ಹೇಳಕ್ಕೇನ್ ಭಯ ಇಲ್ಲ, ಹೇಳೋದಕ್ಕೇನ್ ಭಯ ಯಾಕೆ ಪಡ್ಬೇಕಂದ್ರೆ ಹೇಳಿ ಕೇಳಿ. ಡಾಕ್ಟರ್ ರಾಜ್ಕುಮಾರ್ ಬಂದಾಗ ಏನ್ ಕದೀತೀರಿ, ಏನ್ ಬಿಡ್ತೀರಿ ಸರ್? ಅವ್ರಲ್ಲಿ ಒಂದಿಲ್ಲ ಸರ್, ಅವ್ರ ಪುಸ್ತಕಗಳೆಲ್ಲ ಓದಿದ್ದೀನಿ, ಸುಮ್ನೆ ಅಲ್ಲ. ಅವರ ಶಾಂತಿಯುತತೆ, ಅವರ ಕಲೆ, ಅವರ ನಡತೆ, ಅವರು ಸೆಟ್ಟಲ್ ಇರದಂತ ಎಲ್ಲ ಕಲಾವಿದರು ಕೊಡ್ತಾ ಗೌರವ, ಕಲೆನೇ ಜೀವನ ಅಂತ ಇದ್ದಿದ್ದು, ಹಾಡುಗಾರಿಕೆ ಆಗಿರ್ಬೋದು, ಆ ಮೌನ, ಅವರು ಅದೆಲ್ಲ ಒಂದಲ್ಲ ಸರ್. ಅವರು ಈ ಭೂಮಿಗೆ ಬಂದಂತ ಭಗವಂತ ಅನ್ಬೋದು. ಏನ್ ಕೇಳ್ತೀವಿ ಸರ್, ಅವರಲ್ಲಿರೋಂಥದ್ದು ಅವರ ಆ ಪಾದದ ಧೂಳಲ್ಲಿ ಒಂದು ಇಷ್ಟು ಆ ಕಲೆನ ನನ್ನ ಎದೆ ಮೇಲೆ ಇಟ್ಬಿಟ್ರೆ ಸಾಕು. ಇಷ್ಟು ಒಂದು 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 ಕಣನೋ ಅನ್ನೋದು ಬೇಡ, ಅದನ್ನ ಇಲ್ಲಿ ಇಟ್ಬಿಟ್ರೆ ಸಾಕು. ಅದೇ ಕದಿಯಕ್ಕೆ ಇಷ್ಟಪಡ. ಇನ್ನು ವಿಷ್ಣುದಾದ ಅವರು ಅಂತ ಏನ್ ಸರ್ ಅವರು? ಸರ್ ಅವರು ಈ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳಂದ್ರೆ ಸಿಕ್ಕಾಪಟ್ಟೆ ಸಖತ್. ನೋಡಿ, ಹಾಲುಂಡ ತವರು, ಆ ಸಿನಿಮಾ ನೋಡಿ ನಾನೇ ಹತ್ತಿದ್ದೀನಿ ಸರ್. ಅವರು ಹೃದಯವಂತಿಕರು, ಪ್ರೀತಿ ಪಾತ್ರಕ್ಕೆ ಅವರು ನೆಕ್ಸ್ಟ್ ಲೆವೆಲ್. ಅವರಲ್ಲಿರುವಂತ ಒಂದು ಸೌಜನ್ಯತೆ ಇದೆಯಲ್ಲ, ಆ ಸೌಜನ್ಯತೆ ಅಂದ್ರೆ ಅದು ನಿಮ್ಗೆ ಅರ್ಥ ಆಗುತ್ತೆ. ಆ ಸೌಜನ್ಯತೆ, ಆ ಒಂದು ಶಾಂತಿಯುತವಾದಂತ ಆ ಗುಣನ ಒಂದ್ ಸ್ವಲ್ಪ ನಾವು ಕದಿಯಕ್ಕೆ ಇಷ್ಟಪಡ್ತೀವಿ. ಶಂಕರ್ ನಾಗ್ ಅದು ಮೆಟ್ರೋ ಟ್ರೈನ್ಗಿಂತ ಸ್ಪೀಡ್ ಅವರು, ಹೌದು ಅಲ್ವಾ? ನಾನು ಅವ್ರ ಬಗ್ಗೆ ಒಂದಷ್ಟು ಕೆಲವರು ದೊಡ್ಡವ್ರ ಹತ್ರ ಅವ್ರು ಹೆಂಗಿದ್ರು ಹೇಗೆ ಅಂತ. ಸರ್, ಅವ್ರು ಸಮಯ ವೇಸ್ಟ್ ಮಾಡ್ತಾರಿಲ್ಲ ಸರ್, 1 ಸೆಕೆಂಡ್ ವೇಸ್ಟ್ ಮಾಡ್ತಾರೆ. ಶೂಟಿಂಗ್ ಇಲ್ಲ ಅಂದ್ರೆ ಬುಕ್ ಓದೋರಂತೆ, ಬುಕ್ ಓದೋರು, ಯಾರ ಸವಾಸನೂ ಇಲ್ಲ, ಯಾರ ಹತ್ರ ಮಾತಾಡಲ್ಲ, ಏನಿಲ್ಲ, ಟೇಕಾ ಇಮಿಡಿಯೇಟ್ ಟಕ್ಕಂತ ಅವರೇ ಮೇಕಪ್ ಮಾಡ್ಕೊಂಡು ಹಂಗೆ ಹೋಗು ಆಕ್ಟ್ ಮಾಡ್ಕೊಂಡು ಬಂದ್ಬಿಡೋರು. ಅಷ್ಟು ಸ್ಪೀಡ್ ಆಗಿದ್ದವರು. ಆ ಸ್ಪೀಡು, ಆ ಟೈಮ್ ವೇಸ್ಟ್ ಮಾಡದೆ ಚಿತ್ರರಂಗಕ್ಕೆ ಕೊಟ್ಟಿದ್ರ ಕೊಡುಗೆ. ಆ ಸ್ಪೀಡಲ್ಲಿ ನಮಗೊಂದು ಸ್ವಲ್ಪ ಒಂಚೂರು ಮೂವ್ ಆಗೋ ಸ್ಪೀಡನ್ನು ಕಲಿಬೇಕು ಅಂತ ಇಷ್ಟ ಸರ್. ಅಂಬರೀಶ್ ಅಂದ್ರೆ ಸರ್, ಇವತ್ತಿನ ಕಾಲದಲ್ಲಿ ಸತ್ಯ ಹೇಳಕ್ಕೂ ಭಯ ಪಡ್ತಾರೆ, ಸುಳ್ಳು ಹೇಳಕ್ಕೂ ಭಯ ಪಡ್ತಾರೆ. ಇರೋದನ್ನ ಇದ್ದಂಗೆ ಹೇಳೋದು, ಕಷ್ಟ ಇದ್ದವ್ರಿಗೆ ಹೆಲ್ಪ್ ಮಾಡೋದು. ಕರುಣಾಮಯಿ, ದಾನವೀರೇಶ್ವರ ಕರ್ಣ, ಅಂಬರೀಷ್ ಅಣ್ಣವರು, ಅವ್ರಿಗೆ ಹೆಸರು ಹೇಳ್ತಾ ಇರೋದೇ ನಮ್ಮ ಸೌಭಾಗ್ಯ. ಅವ್ರು ಮಾಡೋ ಅಂತ ಒಂದು ಧೈರ್ಯವಂತಿಕೆಯಿಂದ ಮಾಡ್ತಾರಲ್ಲ ಕೆಲಸ, ಹೇಳ್ತಾರಲ್ಲ, ಆ ಧೈರ್ಯನ, ಅವ್ರ ಸತ್ಯತೆನ, ಅವ್ರ ದಾನ ಧರ್ಮ ಮಾಡ್ತಾರಲ್ಲ, ಅದೊಂದು ಚೂರ್ನ ಕದಿಯಕ್ಕೆ ಇಷ್ಟಪಡ್ತಾರೆ. ಶಿವಣ್ಣವ್ರು ಅವ್ರು ಏನು ಏಜ್ ಆಗಲ್ಲ ಅನ್ಸುತ್ತೆ, ನಮ್ಗೆ ಏಜ್ ಆಗ್ತಾ ಇದೆ. ಅವ್ರು ಏನು ನೋಡಿ, 18, 20, 25 ಈ ಏಜ್ ಒಳಗಡೆ ಅವ್ರಿಗೆ ಪರ್ಫಾರ್ಮೆನ್ಸ್ ಮಾಡೋದು, ಅವ್ರ ಆಕ್ಟಿವಿಟೀಸು, ಅವ್ರ ಡ್ಯಾನ್ಸು, ಅವ್ರ ಎನರ್ಜೆಟಿಕ್ಕು, ಫೈಟು, ಮತ್ತೊಂದು ಎಲ್ಲ
ಅವ್ರ ಯೌವನದಲ್ಲಿ ಒಂಚೂರು ಕದಿಯಕ್ಕೆ ಇಷ್ಟಪಡ್ತೀನಿ ಸರ್. ರವಿಚಂದ್ರನ್ ಅವರು ಅವ್ರು ಬಿಡಿ ಸರ್. ಸರ್ ನಿಜವಲ್ಲೂ ಇಡೀ ವರ್ಲ್ಡಲ್ಲಿ ಟೆಕ್ನಿಕಲ್ ಆಗಿ ಸಾಂಗ್ ಮೇಕಿಂಗ್ ಮಾಡ್ತಾರಲ್ಲ, ರವಿ ಸಾರ್ ಜೊತೆ ಟೆಕ್ನಿಕಲ್ ಆಗಿ ಆ ಸಾಂಗ್ಗಳು ಮೇಕಿಂಗ್ ಮಾಡ್ತಾರೆ ನೋಡಿ. ಅವ್ರ ಸಾಂಗ್ಗಳು ನೋಡಿ, ಆ ಸೆಟ್ಟು, ಲೈಟಿಂಗು, ಪಾರಿವಾಳಗಳು, ಮತ್ತೊಂದು ಮಗ್ದೊಮ್ಮು, ವೀಣೆ, ಗಿಟಾರು, ಆ ಹೀರೋಯಿನ್ಗಳನ್ನ ತೋರಿಸೋ ರೀತಿ, ಆ ಟೆಕ್ನಿಕಲಿ ಆ ಟ್ಯಾಲೆಂಟ್ ಇದೆಯಲ್ಲ ಸರ್, ಇಡೀ ವರ್ಲ್ಡಲ್ಲಿ ಯಾರಿಗೂ ಬರಲ್ಲ ಸರ್. ಅವ್ರ ಟೆಕ್ನಿಕಲಿ ಏನು ಟ್ಯಾಲೆಂಟ್ ಇದೆ ಅದ್ರಲ್ಲಿ ಒಂದು ಚೂರು ಕದಿಯಕ್ಕೆ ಇಷ್ಟಪಡ್ತಾರೆ ಸರ್. ಎಸ್ ಸರ್. ಇನ್ನು ಪುನೀತ್ ಅವರು ಏನು ಸರ್, ಅವ್ರ ಅಜರಾಮರ ದೇವರು. ಯಾಕಂದ್ರೆ ನಾನು ಆಕ್ಚುಲಿ ಡ್ಯಾನ್ಸ್ ಅಂದ್ರೆ ನಾನು ಪಂಚಪ್ರಾಣ. ಅವ್ರ ಡ್ಯಾನ್ಸಲ್ಲಿ ಅವ್ರದ್ದು ಒಂದು ಮೂಮೆಂಟ್ ಯಾವ್ದನ್ನ ಇದ್ರೆ ಅದು ಕದ್ಬಿಟ್ರೆ ನಾನು ಸಾರ್ಥಕ ಅನ್ನೋ ಥರ ಒಂದು ಅವ್ರದ್ದು ಡ್ಯಾನ್ಸಲ್ಲಿ ಒಂದು ಸ್ವಲ್ಪ ಕದಿಬೇಕಂತ ಆಸೆ. ಎಸ್. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಅವ್ರ ಹೆಸರಲ್ಲೇ ಇದೆ ಚಾಲೆಂಜಿಂಗ್. ಅಂದ್ರೆ ಚಾಲೆಂಜಿಂಗ್ ಆಗಿ ಬಂದವರು, ಅವರು ಚಾಲೆಂಜಿಂಗ್ ಆಗಿ ಬಂದು ಸ್ಟಾರ್ ಆಗಿರೋದು ಅವರು ಬೇಸಿಕ್ ಇಂದ ಇಲ್ಲಿವರೆಗೆ ಏನು ಶ್ರಮ ಇರುತ್ತೆ. ನಮ್ಮಂತ ಒಂದು ಸಣ್ಣ ಕಲಾವಿದರಿಗೆ ಶ್ರಮ ಅಂದ್ರೆ ಅಷ್ಟು ದೊಡ್ಡ ನಟರು ಈ ಒಂದು ಸಮುದ್ರದಲ್ಲಿ ಶ್ರಮ ಪಟ್ಟಿರ್ತಾರೆ. ಆ ಚಾಲೆಂಜಿಂಗ್ ಅನ್ನೋದಿದೆಯಲ್ಲ, ಆ ಚಾಲೆಂಜಿಂಗ್ ಅಲ್ಲಿ ಸರ್ ಅದ್ರಲ್ಲಿ ಒಂಚೂರು ಏನೇ ಕಷ್ಟ ಬಂದ್ರು ಚಾಲೆಂಜಿಂಗ್ ನುಗ್ರು ಅಂತ ನೀವು ಆ ಧೈರ್ಯ ಕೊಡ್ತಿರಲ್ಲ, ಆ ಚಾಲೆಂಜಿಂಗ್ ಅಲ್ಲಿ ಸ್ವಲ್ಪ ಕಲಿತೀನಿ ಸರ್. ಇನ್ನು ಕಿಚ್ಚ ಸುದೀಪ್ ಅವರು ಸಾಯೋವ್ರ ಬಗ್ಗೆ ಹೇಳೋ ಮಾತಾ ಇಲ್ಲ ಬಿಡಿ ಸರ್. ಅವರು ಎಂತ ಆರ್ಟಿಸ್ಟ್ ಅಂದ್ರೆ ಸರ್, ಅವ್ರು ಏನ್ ಕ್ಯಾರೆಕ್ಟರ್ ಕೊಟ್ರು ಖಡಕ್ಕೆ ಸರ್. ಇನ್ಸ್ಪೆಕ್ಟರ್ ಇದು ನಮ್ಮ ಪೌರಾಣಿಕದು, ಈ ತರ ಲವ್ ಆಗಿರ್ಬೋದು ಸರ್. ಅವ್ರು ಎಂತೆಂಥ ಕ್ಯಾರೆಕ್ಟರ್ಗಳು ಮಾಡಿದ್ರು ನೆಕ್ಸ್ಟ್ ಲೆವೆಲ್ ಸರ್ ಅವ್ರದ್ದು. ಆ ಬೇಸ್ ವಾಯ್ಸ್ ಇದೆಯಲ್ಲ, ಆ ಬೇಸ್ ವಾಯ್ಸ್, ಆ ವಾಯ್ಸ್ ಒಂದು ಡೈಲಾಗ್ ಬಂದ್ರೇನೆ ನಮ್ಗೆ ಜುಮ್ ಅನ್ಸ್ಬಿಡತ್ತೆ. ಆ ಬೇಸ್ ವಾಯ್ಸ್ ಒಂದು ಚೂರು ಕಳ್ತನ ಮಾಡ್ಬಿಟ್ರೆ ಸರ್. ಅವ್ರೇನ್ ಗೊತ್ತಾ ಸರ್, ಒಂದ್ಸರಿ ಒಂದ್ ಲೈನ್ ಹೇಳ್ಬಿಡ್ತೀನಿ. ದಯವಿಟ್ಟು ಉದಯ್ ಟಿವಿಗೆ ಬಂದಿದ್ರು. ಅಚಾನಕ್ಕಾಗಿ ಅವ್ರು ಬರೋದಕ್ಕೂ ನಾನು ಎಂಟ್ರಿ ಕೊಡೋದಕ್ಕೂ ಒಂದೇ ಆಯ್ತು. ಲೇ ಚೆನ್ನಾಗಿ ಮಾಡ್ತಿಕಲ್ಲ, ನಮ್ಮಮ್ಮ ತುಂಬಾ ಇಷ್ಟಪಡ್ತಾರೆ ಈ ಪ್ರೋಗ್ರಾಮು ಅಂದ್ಬಿಟ್ಟು ಹೆಗ್ಲ ಮೇಲೆ ಕೈ ಹಾಕೊಂಡು ಆಫೀಸೆಲ್ಲ ಓಡಾಡ್ಸ್ಬಿಟ್ರು. ಸರಿ ಬಂದಿದ್ರು ಅವ್ರು ಸರ್. ಅದೊಂದು ಅವ್ರೇನ್ ಗೊತ್ತಾ ಸರ್, ಸಬ್ಜೆಕ್ಟ್, ಆಕ್ಟಿಂಗ್, ರೀತಿಗೆ ತಗೊಳ್ಳೋ ರೀತಿ, ಆಕ್ಟ್ ಮಾಡೋ ರೀತಿ, ಅವ್ರ ಕ್ಯಾರೆಕ್ಟ್ರು, ಸಬ್ಜೆಕ್ಟ್ಗಳು ಅವೆಲ್ಲ ತುಂಬಾ ಆಳವಾಗಿ ಡಿಸ್ಕಸ್ ಮಾಡಿ ಜನಗಳಿಗೆ ಉತ್ತಮವಾಗಿ ಕೊಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರಂತೆ ಬೇಸಿಕಲಿ. ಹೌದು. ನಾವೆಲ್ಲ ಬರೀ ಆಕ್ಟ್ ನೋಡ್ಬಿಡ್ತೀವಿ, ಅವ್ರ ಆಕ್ಟಿವ್ ಡ್ಯಾನ್ಸ್ ಎಲ್ಲ ನೋಡ್ಬಿಡ್ತೀವಿ, ಅದಲ್ಲ. ಬಟ್ ಹಿಂದೆ ಅವರ ಶ್ರಮ ವಹಿಸ್ತಾರಂತೆ. ಆ ಒಂದು ಅವ್ರ ಬುದ್ಧಿವಂತಿಕೆ ಶಕ್ತಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳೋ ರೀತಿ, ಅವ್ರ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಳ್ಳೋ ರೀತಿ ಏನೇ ಇರ್ಬೋದು, ಆ ಒಂದು ಪರ್ಸನಲ್ ಗುಣ ಇದೇ ತರ ಇರ್ಬೇಕು ಸಿನಿಮಾ ಅಂತ ಅವ್ರು ಡಿಸೈಡ್ ಮಾಡ್ತಾರಲ್ಲ, ಆ ತರ ಡಿಸೈಡ್ ಮಾಡುವಂತ ಒಂದು ಒಳ್ಳೆ ಗುಣ ನಾವು ಕಳ್ತನ ಮಾಡೋದು ಸರ್.